त्र्यम्बकं यजामहे सुगन्धिं पुष्टिवर्धनं हरः ओं मदा दीपं हरति रैट गा इट्कोळ्ळि दीपं हरति दीपं पापं हरति दीपाराधनं मद भोर्भुवस्वः इल्ले कुंत्कोಳ್ರಿ ಅಲ್ಲ ಅವರೇನು चल कांचला चलो टाइट कर दो थ्रेड यार नहीं गंदा दिखता उधर ही ठीक है ಒಣ ಕುಂಕುಮನ ಧರಿಸಿದ್ರೆ ಹಸಿ ಮಾಡಕ್ಕೆ ಹಚ್ಚಬಾರ್ದು ಎಲ್ಲ ಹೋಗ್ಬಿಡುತ್ತೆ ಕಲೆ ಕುಂದಿರ್ತೈತೆ ಚೆನ್ನಾಗಿ ಕತೆ ಕೇಳ್ಕೊಳ್ರಿ ಎಲ್ಲ ಸಂಕಲ್ಪ ಮಾಡ್ಕೊಳ್ರಿ ಎಲ್ಲ ಅದಕ್ಕಾಗಿ ಮತ್ತು ಕುಲದೇವರು ಗ್ರಾಮ ದೇವತೆ ಇಷ್ಟ ದೇವತೆ ಮತ್ತು ಪೂರ್ವಜರನ್ನು ಸಹಿತ ಒಂದು ಆರಾಧನೆ ಮಾಡ್ಕೊಂಡು ಆರಾಧನೆ ಮಾಡಬೇಕು. ಅದಕ್ಕಾಗಿ ನಿಮ್ಮ ಮನಸ್ಸಿನಲ್ಲಿ ಏನದವೋ ಭಾವನೆ ಆಗದ ನಂತರ ಆ ಭಾವನೆ ತಕ್ಕ ಎಲ್ಲವೂ ಸಹಿತ ಆ ಸತ್ಯನಾರಾಯಣ ಸ್ವಾಮಿ ನಿಮಗೆ ಸಕಲ ಇಷ್ಟಾರ್ಥಗಳನ್ನು ಕರುಣಿಸಲಿ ಅಂತ ತಿಳ್ಕೊಂಡು ಮತ್ತು ನಿಮ್ಮ ಚಿರಂಜೀವಿಯ ಜೀವನದಲ್ಲಿ ಮತ್ತು ನಿಮ್ಮ ಸುಪುತ್ರಿಯ ಜೀವನದಲ್ಲಿ ಮತ್ತು ನಿಮ್ಮ ಸತಿಪತಿಗಳ ಒಂದು ಆರೋಗ್ಯ ದೃಷ್ಟಿಯಲ್ಲಿ ಬರತಕ್ಕಂಥ ಎಲ್ಲ ದೋಷಗಳನ್ನು ನಿವಾರಣೆ ಮಾಡಿ ಇವತ್ತಿನ ಒಂದು ಸತ್ಯನಾರಾಯಣ ಪೂಜೆಯನ್ನು ಒಂದು ಮನಸ್ಸಿನ ಶ್ರದ್ಧೆಯಿಂದ ಮಾಡ್ತಾ ಇದ್ದೇನೆ. ಅದಕ್ಕಾಗಿ ಆ ಶ್ರದ್ಧೆಯಿಂದ ಮಾಡುವಂಥ ಸತ್ಯನಾರಾಯಣ ಪೂಜೆ ಎಲ್ಲವೂ ಸಹಿತ ಒಂದು ಆರ್ಥಿಕದಿಂದಾಗಲಿ ಉದ್ಯೋಗದಲ್ಲಿ ಆಗಲಿ ವೈವಾಹಿಕ ಮುಂದೆ ಜೀವನದಲ್ಲಿ ನಿಮ್ಮ ಮಗನ ಒಂದು ವೈವಾಹಿಕ ಜೀವನದಲ್ಲಿ ಸಂತಾನ ಪ್ರಾಪ್ತಿ ಮತ್ತು ಎಲ್ಲವೂ ಸಹಿತ ಅಭಿವೃದ್ಧಿಯನ್ನು ಕೊಳ್ಳಲಿಕ್ಕೆ ಈ ಸತ್ಯನಾರಾಯಣ ಪೂಜೆಯನ್ನು ಹಮ್ಮಿಕೊಳ್ತಾರೆ. ಅದಕ್ಕಾಗಿ ನಿಮ್ಮ ಮನಸ್ಸಿನಲ್ಲಿ ಏನದವು ಆ ಸಂಕಲ್ಪ ಸತ್ಯನಾರಾಯಣ ಸ್ವಾಮಿ ನಿಮಗೆ ಸಕಲ ಇಷ್ಟಾರ್ಥಗಳನ್ನು ಕರುಣಿಸಲಿ ಅಂತ ತಿಳ್ಕೊಂಡು ಆ ಸತ್ಯನಾರಾಯಣ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇಲ್ಲಿ ಪ್ರಧಾನವಾಗಿ ಗಣಪತಿ ಮತ್ತು ಕೃಷ್ಣ ಪರಮಾತ್ಮನನ್ನು ಫಲಪಂಚಾಮೃತದಿಂದ ಅವ್ರನ್ನ ಸಂತೃಪ್ತಿಪಡಿಸಿ ಅಲ್ಲೇ ಅಭಿಷೇಕ ಆಗಿದ್ದಾಗ ಅಲ್ಲೇ ಸ್ಥಾಪನೆ ಮಾಡ್ತಕ್ಕಂಥದ್ದು. ಅದಕ್ಕಾಗಿ ಏಕಾಗ್ರತೆಯಿಂದ ಮಹಾಗಣಪತಿಯನ್ನು ಮೂಲ ಗಣಪತಿ, ಅದಕ್ಕಾಗಿ ಗಣಪತಿಗೆ ಅಗ್ರವಾದ ಸ್ಥಾನವನ್ನು ಕೊಟ್ಟರವನಿಗೆ ಪಾರ್ವತಿ ಪರಮೇಶ್ವರ ಅವನಿಗೆ ಮೊದಲಗ ಪೂಜೆ ಶಿವಸಾಂಬದೇ ನಮ ಪಾರ್ವತಿ ಪದೇಶ್ವರ ಮಹಾದೇವ ಶ್ರೀಮನ್ಮಹಾಗಣಪತಯೇ ನಮಃ. ಓಂ ಗಜಾನನಂ ಭೂತಗಣಾಧಿಸೇವಿತಂ ಕಪಿತ್ತಜಂಬೋ ಬಲಧಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ. ಪಾದಪಂಕಜಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಶ್ರೀಮನ್ಮಹಾಗಣಪತಯೇ ನಮಃ. ಓಂ ಪಂಚಾನನ ತನದ್ಭೂತಾನ್ ಪಂಚಾಕ್ಷರಮನುಪಮಾನ್ ಪಂಚಸೂತ್ರಾಕೃತ ವಂದೇ ಪಂಚಾಚಾರ್ಯಾನ್ ಜಗದ್ಗುರಾನ್. ವಂದನಂ ಶಾಂತವೀರಾಯ ಗುರುರೂಪಾಯ ಮಂಗಲಂ ಸತ್ಯಾಯ ಶುದ್ಧಚರಿತಾಯ ಶಾಂತಾಯ ಶುಭಮಂಗಲಂ ವಾಗರ್ತಾಯ ಸಂವರ್ತೌ ವಾಗರ್ತಾ ಪ್ರತಿವರ್ತಯೇ ಜಗತಃ ಪಿತರ ವಂದೇ ಪಾರ್ವತಿ ಪರಮೇಶ್ವರಂ. ಓಂ ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಓಂ ತದೇವ ಲಗ್ನಂ ಸುದಿನಂತು ದೇವಾ ತಾರಾಬಲಂ ಚಂದ್ರಬಲಂತು ದೇವಾ ವಿದ್ಯಾಬಲಂ ದೈವಬಲಂತು ದೇವಾ. ಗೌರೀಪದೇ ತೇಂ ಸುರಾಮಿ ಸಾವಧಾನ ಪಾರ್ವತಿ ಪರಮೇಶ್ವರ ಧ್ಯಾನೋಸ್ತವ ಸಾವಧಾನ. ಓಂ ಶ್ರೀ ಕುಲದೇವತಾಭ್ಯೋ ನಮಃ. ಅಥ ಇಷ್ಟದೇವತಾಭ್ಯೋ ನಮಃ. ಮಾತೃಭ್ಯೋ ನಮಃ. ಪಿತೃಭ್ಯೋ ನಮಃ. ಆಚಾರ್ಯದೇವತಾಭ್ಯೋ ನಮಃ. ಓಂ ಗುರವೇ ಸರ್ವಲೋಕಾನಾಂ ವಿಸಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಗುರುದೇವೋ ಮಹಾದೇವೋ ಗುರುದೇವೋ ಸದಾಶಿವಃ. ಗುರುದೈವಾತ್ ಪರಂ ನಾಸ್ತಿ ತಸ್ಮೈ ಶ್ರೀ ಗುರವೇ ನಮಃ. ಓಂ ಗಣನಾಥ ಸರಸ್ವತಿಂ ರವಿ ಶುಕ್ರ ಬೃಹಸ್ಪತಿಂ ಪಂಚೈತಾನ್ ಸಮಸ್ಪರೇ ನಿತ್ಯಂ ವೇದವಾಣಿಂ ಪ್ರವರ್ತತೆ. ಯಶಿವೋ ನಾಮ ರೂಪಾಭ್ಯಂ ಯಾ ದೇವಿ ಸರ್ವಮಂಗಳಾಂ ತಯೋ ಸ್ಮರಣಾರ್ಥಂ ಸಾಂ ಸರ್ವತೋ ಜಯ ಮಂಗಲಂ. ಸರ್ವದಾ ಸರ್ವಕಾರ್ಯೇಷು ನಮಸ್ತೇಷಾಂ ಮಂಗಳಾಂ. ಯೇಷಾಂ ಹೃದಸ್ಥೋ ಭಗವಾನ್ ಮಂಗಳಾಯತನಂ ಶಿವಃ. ಓಂ ಶಿವ ಶಿವ ಶಂಭೋರಾಧ್ಯಾಂ ಪ್ರವರ್ತಮಾನಸ್ಯಾದ್ಯ ಬ್ರಹ್ಮಣ
द्वितीयवरार्थे श्वेतवराकल्पे वैवस्वतामन्वन्तरे कलियुगे प्रथमपादे जम्बद्वीपे भरतवर्षे भरतखण्डमेरो दक्षिणदिग्भागे श्रीशैलस्य पश्चिमप्रदेशे कर्णाटकदेशे व्यावहारिकचान्द्रमाने शालवानसगे प्रभुवाजि सृष्टि संवत्सराणमध्ये श्रीशालवानसगे 1947 विश्वावसुनाम संवत्सरे भाद्रपदमासे शुभमङ्गलवारस्य शुभनक्षत्रे शुभनामयोगे शुभनामकरणे एवं गुणविशेषणविशिष्टायाम् अस्यां शुभदौ श्रीमद्वीरशैव मतवात्सल्या सद्भक्त सुजलसम्पन्नराद श्रीमान् श्रीयुत ಗುಡಾರದವರ ಸಹ ಪರಿವಾರ ಕುಟುಂಬಾನಿ ವರ್ಗಶ್ಯ ನಾವನ್ನಂಗಂತ್ರೆ ಖುಷಿರೆ ಮಮ ಕಾಯಕ ವಾಚಕ ಮಾನಸಿಕ ಜ್ಞಾತ ಅಜ್ಞಾತ ಸಕಲ ಕಂಟಕ ದೋಷ ನಿವಾರಣಾರ್ಥಂ ಕ್ಷೇಮ ಸ್ಥೈರ್ಯ ಧೈರ್ಯ ವಿಜಯ ಅಭಯ ಆಯು ಆರೋಗ್ಯ ಭಾಗ್ಯ ಸಕಲೈಶ್ವರ್ಯ ಅಭಿವೃದ್ಧ್ಯರ್ಥಂ ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಫಲಪುರುಷಾರ್ಥ ಸಿದ್ಧಾರ್ಥಂ ನವ ನವ ಜನಿತ ತಾಪತ್ರಯ ದೋಷ ನಿವಾರಣ ಅಗ್ನಿಭಯ ಜಲಭಯ ವಾಯುಭಯ ಶತ್ರುಭಯ ಸಕಲ ದೋಷ ನಿವಾರಣ ಸ್ತ್ರೀಶಾಪ ಬ್ರಹ್ಮ ಹತ್ಯದೋಷ ಭೂತ ಪ್ರೇತ ಪಿಶಾಚಾದಿ ದುಷ್ಟಗ್ರಹ ಪೀಡಿತ ದುರ್ದೋಷ ನಿವಾರಣ ಉದ್ಯೋಗ ವಾಣಿಜ್ಯ ವಿದ್ಯಾಭ್ಯಾಸ ಶುಭಮಂಗಲ ಕಾರ್ಯ ಸಸಂತಾನ ಉತ್ತರೋತ್ತರ ಅಭಿವೃದ್ಧ್ಯರ್ಥಂ ಜನ್ಮ ಜನ್ಮಾಂತರೇಷು सकल भ्रूण हत्या नाग हत्या स्त्री हत्या ब्रह्म हत्या सकल दोष निवारण भूत प्रेत पिशाचादि दुष्टग्रह पीड़ित दोष निवारण बिल्व अश्वत्थ तुलसी औदंबर कल्पवृक्षादि वृक्षश्चेतन देवालय नाश विग्रह नाश सर्प काक कलह दर्शन दुर्दोष निवारण जन्म जातकस्य नक्षत्र योग करण सकल दोष निवारण जन्मदश सूक्ष्मदश अंतरदश सकल गंडांतर दुर्दोष निवारण गुरु लिंग जंगमर अनुग्रह शिवपार्वतीयर अनुग्रह इष्टदेवर कुलदेवर अनुग्रह आदित्यादि नवग्रह देवता शुभग्रह फलप्राप्ति श्री मद्घन लिंगैक्य चक्रवर्ती शांतवीर पट्टाध्यक्षर कृपाशीर्वाद श्रीरक्षे सदा काले सिद्ध्यर्थं श्री सत्यनारायण लक्ष्मीनारायण आराधने अथ सत्यनारायण कथारंभ पूर्वक महागणपति कृष्ण परमात्मनिगे फलपंचामृत अभिषेक तदनंतर बिल्वार्चने नवग्रह आराधने सूर्याय
ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹು ಕೇತುವೆ ನಮಃ ಗೃಹ ಶಾಂತಿ. ಸತ್ಯನಾರಾಯಣನಿಗೆ ಅಷ್ಟೋತ್ತರ ತುಳಸಿ ಪುಷ್ಪಾರ್ಚನೆ ಮಹಾಮಂಗಳಾರತಿ ಪೂಜಾಂ ಅಹಂ ಕರಿಷ್ಯೆ ಇತಿ ಸಂಕಲ್ಪೇನ. ಜಯ ಮಂಗಲಂ ಜಯ ನಮ ಪಾರ್ವತೀಪತಿ ಶಿವರ ಮಹಾದೇವ. ನೋಡಿ, ಇಷ್ಟತಿನ ಮಟ್ಟ ನೀವು ಸಂಕಲ್ಪ ಅನ್ನೋಂಥದ್ದು ಮಾಡಿದ್ರಿ. ಸಂಕಲ್ಪ ಅಂದ್ರೆ ಆ ಭಗವಂತನಲ್ಲಿ ಇಷ್ಟ ದೇವರಲ್ಲಿ ಇವತ್ತಿನ ಒಂದು ಸತ್ಯನಾರಾಯಣ ಸ್ವಾಮಿಯಲ್ಲಿ ಆರಾಧನೆ ಮಾಡ್ಕೊಂಡಂಥದ್ದು ಆ ಸಂಕಲ್ಪ. ಸಂಕಲ್ಪ ಅಂದರೆ ಬೇಡಿಕೊಳ್ಳೋದಂತಾರೆ. ಅದಕ್ಕಾಗಿ ನಿಮ್ಮ ಒಂದು ಸಕಲ ಇಷ್ಟಾರ್ಥಗಳನ್ನು ಕರ್ಣಿಸಪ್ಪ. ಒಂದು ಮನೆತನದಲ್ಲಿ ಆಗಲಿ ಎಲ್ಲವೂ ಸಹಿತ ಉತ್ತರೋತ್ತರ ಅಭಿವೃದ್ಧಿಯನ್ನು ನಮಗೆ ಇವತ್ತಿನ ಒಂದು ಸತ್ಯನಾರಾಯಣ ಪೂಜಾ ಫಲ ಎಲ್ಲ ಶುಭ ಫಲ ಪ್ರಾಪ್ತಿಯನ್ನು ಕರ್ಣಿಸು ಅಂತ ಹೇಳ್ಕೊಂಡು ಆ ಬಲಗೈ ತೊಗೊಂಡು ಓಂ ಸತ್ಯನಾರಾಯಣಾಯ ನಮಃ ಅಂತಂದು ಧ್ಯಾನ ಮಾಡಿ ಇಲ್ಲಿ ಹಾಕಿಬಿಡ್ರಿ. ಕಲಸದ ಮುಂದೆ ಹಾಕಿಬಿಡ್ರಿ, ಅಲ್ಲಿಸ್ಕೊಡ್ರಿ. ಹಾಂ, ಹಾಕಿ. ಹಾಂ, ಹಾಕಿ. ವಸ್ತ್ರ ಆ ಕಡೆ ಇಟ್ಕೊಡ್ರಿ. ಕರ್ಪೂರದ್ದು ಈ ಕಡೆ ಕೊಡ್ರಿ. ನೋಡ್ರಿ, ಅಲ್ಲೇ ಗಣಪತಿ ಮತ್ತು ಕೃಷ್ಣ ಪರಮಾತ್ಮನಿಗೆ ಒಂದು ಫಲಪಂಚಾಮೃತದಿಂದ ಸಂತೃಪ್ತಿ ಪಡಿಸಿ ಅವ್ರನ್ನೆಲ್ಲ ಒಂದು ಆರಾಧನೆ ಮಾಡಿಕೊಂಡು ಇದನ್ನು ಮಾಡ್ಬೇಕು. ಮೊದಲ ಗಂಗೆ ಪೂಜೆ ಮಾಡಿ ಭಸ್ಮ ತಗೋರಿ. ಭಸ್ಮ ತೊಗೊಂಡು ಶ್ರೀ ಬರೀರಿ. ಒಂದೇ ಉಂಗುರು. ಹಾಂ, ಶ್ರೀ ಬರೋದು. ಶ್ರೀಕಾರಾಯ ನಮಃ. ಏನೇ ಮಾಡಿದರೂ ಗಂಗೆ ಪೂಜೆ ಮಾಡ್ಕೋಬೇಕು. ಮೊದಲು ಪ್ರಧಾನವಾಗಿ ಆ ಶಿವನು ಸಹಿತ ಗಂಗೆಯನ್ನು ತಲೆಯಲ್ಲಿ ಧರಿಸಿದ್ದಾನೆ. ಅದಕ್ಕಾಗಿ ಒಂದು ದೇವರು ಪೂಜೆ ಮಾಡಿದರೂ ಸಹಿತ ಆ ಗಂಗೆಯನ್ನು ಪೂಜೆ ಮಾಡಿ ನೀರು ಬಳಸಬೇಕು. ಹಂಗೆ ದೇವರು ತೊಳೆದ್ರೆ ನೀರಿನಿಂದ ತೊಳೆದಂಗಾಗತ್ತೆ ನೀವು. ಅದಕ್ಕಾಗಿ ಗಂಗೆಯನ್ನು ಪೂಜೆಗೆ ಬಳಸ್ತೀನಿ ಅಂತ ತಿಳ್ಕೊಂಡು ಆ ಓಂಕಾರ ಬರೆದು ಶ್ರೀಕಾರ ಬರೆದು ನಮಃ ಶಿವಾಯ ಅಂತಂದು ಬರೆದ್ಬಿಡಮ್ಮ. ಹರಃ ಓಂ ಶ್ರೀಕಾರಾಯ ನಮಃ. ನಮಃ ಶಿವಾಯ ನಮಃ. ಪವಿತ್ರ ಗಂಗಾಜಲ ಶುದ್ಧ ಆಚಮನೀಯಂ ಸಮರ್ಪಯಾಮಿ. ಅರಿಶಿಣ ಕುಂಕುಮ ಮುಟ್ಟಿಸಿ ಅತ ದಿವ್ಯ ಪರಿಮಳ ಹರಿದ್ರಾಲೇಪನಂ ಅರಿಶಿಣ ಕುಂಕುಮೇನ ಸಮರ್ಪಯಾಮಿ. ಅಕ್ಷತೆ ಅಕ್ಷತಾನ್ ಧವಲಾನ್ ದಿವ್ಯಾಂ ಸ್ಥಿಲತಂಡುಲ ಮಿಶ್ರಿತಾನ್ ಅರ್ಪಯಾಮಿ. ಮಹಾಭಕ್ತ ಪ್ರಸೀದ ಪರಮೇಶ್ವರ. ಅಕ್ಷತಾನ್ ಸಮರ್ಪಯಾಮಿ. ಓಮತ ಪುಷ್ಪಂ ಸಮರ್ಪಯಾಮಿ. ಓಮತ ವನಸ್ಪತಿರಸೋಪೇದೋ ಗಂಧಾಡ್ಡುದೋಪುತ್ತಮಃ. ಆಗ್ರೇ ಸರ್ವದೇವಾನಾಂ ಧೂಪೋಯಂ ಪ್ರತಿಗೃಹ್ಯತಾಂ. ಓಮತ ಪವಿತ್ರ ಗಂಗಾಜಲ ಶುದ್ಧ ಆಚಮನೀಯಂ ಸಮರ್ಪಯಾಮಿ. ಓಮತ ಪವಿತ್ರ ಗಂಗಾಜಲ. ಓಮತ ಶ್ರೀ ಸಾಂಬ ಸದಾಶಿವಾಯ ನಮಃ. ಕಾಯಿನಾಕರ. ಓಂ ಸುವರ್ಣ ದಕ್ಷಿಣಂ ಸಮರ್ಪಯಾಮಿ. ದಕ್ಷಿಣಾಂತರೆ ಅರ್ಘ್ಯಂ ಸಮರ್ಪಯಾಮಿ. ಓಮತ ನೈವೇದ್ಯಂ ಸಮರ್ಪಯಾಮಿ. ಪವಿತ್ರ ಗಂಗಾಜಲ ಅತ ನಮಸ್ಕಾರಂ ಸಮರ್ಪಯಾಮಿ. ನೋಡ್ರಿ ಎಷ್ಟು ಪವಿತ್ರತೆ ಐತೆ ಅಂತಂದ್ರೆ ಗಂಗೆಯನ್ನು ಪೂಜೆಯನ್ನು ಮಾಡಿದ್ರಿ. ತದನಂತರ ಈಗ ಪೂಜಾ ಮಂಟಪವನ್ನು ಶುದ್ಧೀಕರಣ ಮಾಡ್ಕೋಬೇಕು. ಇವೆಲ್ಲ ಹಣ್ಣು ಹಂಪಲವೆಲ್ಲ ಶುದ್ಧಿ ಇರೋದಿಲ್ಲ. ಆ ಪವಿತ್ರತೆಯ ಒಂದು ಗಂಗೆಯಿಂದ ನಾವು ಪವಿತ್ರತೆ ಪೂಜಾ ಮಂಟಪವನ್ನು ಶುದ್ಧೀಕರಣ ಮಾಡಿಕೊಂಡಾಗ ಮತ್ತು ದಶ ದಿಕ್ಕುಗಳಿಗೆ, ಅದಕ್ಕಾಗಿ 8 ದಿಕ್ಕಿಗೆ ಸಹಿತ ಒಂದು ಆವಾಹನ ಮಾಡ್ಕೊಳ್ಳೋಂಥದ್ದು. ಪೂಜೆಯ ಪೂರ್ವದಲ್ಲಿ ಪೂಜಾ ಮಂಟಪ ಶುದ್ಧಿಯಾಗಿದ್ದಾಗ ಅಷ್ಟದಿಕ್ಕುಗಳಿಗೆ ಆವಾಹನ ಮಾಡಿದಾಗ ಅಲ್ಲಿ ದೇವಾನುದೇವತೆಗಳಿಗೆ ಒಂದು ನಾವು ಆವಾಹನ ಕೊಟ್ಟಂಗೆ. ಆಹ್ವಾನ ಕೊಳ್ಳಿಲ್ಲ ಅಂದ್ರೆ ಅಲ್ಲಿ ಒಂದು ರಾಕ್ಷಸರ ಪೂಜಾ ಫಲ ರಾಕ್ಷಸ ಹರಣ ಮಾಡ್ತಾರೆ. ಅದಕ್ಕಾಗಿ ಪೂಜಾ ಫಲ ನಮಗೆ ದೊರಕೋದಿಲ್ಲ. ಅದಕ್ಕಾಗಿ ಮೊದಲ ಪೂಜಾ ಮಂಟಪವನ್ನು ಶುದ್ಧೀಕರಣ ಮಾಡಮ್ಮ. ಹರಃ ಓಮದ ಪೂಜಾ ಮಂಟಪಾರೋಢೋ ಅದ ಎಲ್ಲ ಕಡೆ ಹಿಂಗೆ ಪ್ರೋಕ್ಷ ಮಾಡಿಬಿಡಿ. ಇಲ್ಲ ಇಲ್ಲ ಹಿಂಗೆ ಹರಃ ಓಮದ ಪೂಜಾ ಮಂಟಪಾರೋಢೋ ಇಲ್ಲಿ ಎಲ್ಲ
ಅತ ಪ್ರೋಕ್ಷಣಂ ಅತ ಶುದ್ಧ ಆಚಮನಿಂ ಸಮರ್ಪಯಾಮಿ ಶ್ರೀ ಮಹಾಗಣಪತಯೇ ನಮಃ. ಓಂ ಅತ ಪೂಜಾ ಮಂಟಪಾರೂಢೋ ಸ್ವಲ್ಪ ಪೂರ್ವ ದಿಶೆ ನಮಃ, ಪೂರ್ವಕ ಪಶ್ಚಿಮಾಕಾರಾಯ ನಮಃ. ಪಶ್ಚಿಮ ಇದು ಉತ್ತರ ಕುಬೇರ, ಉತ್ತರ ಕುಬೇರಾಯ ನಮಃ. ದಕ್ಷಿಣ ಯಮಾಕಾರಾಯ ನಮಃ. ಓಮತ ಈಶಾನ್ಯಾಯ ನಮಃ. ಓಮತ ಆಗ್ನೇಯಾಯ ನಮಃ. ಓಮತ ನೈಋತ್ಯಾಯ ನಮಃ. ಓಮತ ವಾಯುದೇವಾಯ ನಮಃ. ಓಂ ಪೃಥಿವ್ಯಾತ್ಮನೆ ನಮೋ ನಮಃ. ಓಮತ ಜಲಪ್ರೋಕ್ಷಣಂ ಮತ ಶುದ್ಧ ಆಚಮನ ಸಮರ್ಪಯಾಮಿ. ನೀವೆಲ್ಲ ಕಡೆ ಪ್ರೋಕ್ಷಣೆ ಮಾಡ್ಕೇರಿ ನಿಮಗೆ. ಅತ ಜಲಪ್ರೋಕ್ಷಣಂ ಅತ ಪೂಜಾ ಕರ್ತಃ ಅತ ಪೂಜಾ ಆಚಾರ್ಯ ಅತ ಪೂಜಾ ಕೃತ್ವಾ ಅತ ದೀರ್ಘಮಾಯುಃ. ಓಂ ಅತ ಶ್ರೀಯೇ ಸಾಂಬ ಸದಾ ಶಿವಾಯ ನಮಃ. ಜಲಪ್ರೋಕ್ಷಣಂ ಅತ ಪೂಜಾ ಕರ್ತಃ ಶುದ್ಧ ಆಚಮನೀಯಂ ಸಮರ್ಪಯಾಮಿ. ಅತ ಜಲಪ್ರೋಕ್ಷಣಂ ಅತ ಶ್ರೀ ಸಾಂಬ ಸದಾ ಶಿವಾಯ ನಮಃ. ಜಲಪ್ರೋಕ್ಷಣಂ ಅತ ಶ್ರೀ ಸಾಂಬ ಸದಾ ಶಿವಾಯ ನಮಃ. ನೋಡ್ರಿ, ಅಂದರೆ ಪವಿತ್ರತೆ ಆಗಿರತಕ್ಕಂಥ ಗಂಗೆಯನ್ನು ಪೂಜಾ ಒಂದು ವಿಧಿವಿಧಾನದಲ್ಲಿ ಸಹಿತ ಜಲಪ್ರೋಕ್ಷಣೆಯನ್ನು ಮಾಡ್ಕೋಬೇಕಣ್ಣ. ಅದಕ್ಕಾಗಿ ಹಸ್ತವನ್ನು ಇದನ್ನು ಮಾಡ್ರಿ. ಹರ ಓಮತ ಹಸ್ತ ಇದನ್ನು ಮಾಡ್ರಿ. ಸರ್ ಅಣ್ಣರೇ ಓಮತ ಎರಡು ಕೈ ಇದನ್ನು ಮಾಡ್ರಿ. ಓಮತ ಹಸ್ತಮಸ್ತಕ ಶುದ್ಧಿದ್ವಾರ. ಓಮತ ಶ್ರೀ ಸಾಂಬ ಸದಾ ಶಿವಾಯ ನಮಃ. ಓಮತ ಹಸ್ತಮಸ್ತಕ ಶುದ್ಧಿದ್ವಾರ. ಓಮತ ತ್ರಂಬಕಂ ಯಜಾಮಹೇ ಸುಗಂಧಂ ಪುಷ್ಟಿವರ್ಧನಮೂರ್ವಾರುಕಮೇವ ವಂದನಾತ್ ಮೃತ್ತರ ಮೋಕ್ಷೀಯಮಾಮೃತಾತ್. ಓಮತ ಹಸ್ತಮಸ್ತಕ ಶುದ್ಧಿದ್ವಾರ ಅತ ದಿವ್ಯ ಪರಿಮಳ ಹರಿದ್ರಾಲೇಪನಂ ಅರಿಶಿಣ ಕುಂಕುಮೇನ ಸಮರ್ಪಯಾಮಿ. ಅಕ್ಷತಾಂಧಬಲಾನ್ ದಿವ್ಯಾಂ ಸ್ಥಿಲತುಂಡಲಮಿಶ್ರಿತಾನ್ ಅರ್ಪಯಾಮಿ ಮಹಾಭಕ್ತ ಪ್ರಸೀದ ಪರಮೇಶ್ವರ. ಓಮತ ಶ್ರೀಯೇ ಹಸ್ತಮಸ್ತಕ ಶುದ್ಧಿದ್ವಾರ. ಓಮತ ಶ್ರೀ ಸಾಂಬ ಸದಾ ಶಿವಾಯ ನಮಃ. ಧೂಪಂ ಸಮರ್ಪಯಾಮಿ. ನೋಡಿರಿ, ಪ್ರಾರ್ಥನೆ ಮಾಡಿಕೊಳ್ಳ್ರಿ. ಇವೆಲ್ಲ ಕೈ ಒಳಗೆ ದಿನಂಪ್ರತಿ ನೀವು ಎದ್ದ ತಕ್ಷಣ ಹಿಂಗೆ ಮಾಡಿಕೊಂಡು ಎಲ್ಲವೂ ಸಹಿತ ವಿಷ್ಣು, ಲಕ್ಷ್ಮಿ ಮತ್ತು ನಾರಾಯಣ ಎಲ್ಲವೂ ಸಹಿತ ವಾಸಸ್ಥಾನ ಇರ್ತಾರೆ ಹಸ್ತದಲ್ಲಿ. ಅದಕ್ಕಾಗಿ ಬ್ರಹ್ಮ ವಿಷ್ಣು ಮಹೇಶ್ವರರು ಸಹಿತ ಒಂದು ಆರಾಧನೆ ಮಾಡಿಕೊಂಡು ಎಲ್ಲ ಪೂರ್ವಜರನ್ನು ಸಹಿತ ನೀವು ಆರಾಧನೆ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಳ್ಳಿ. ಹರ ಓಮತ ಕುಲದೇವತಾಭ್ಯೋ ನಮಃ. ಇಷ್ಟದೇವತಾಭ್ಯೋ ನಮಃ. ಓಮತ ಪಿತೃಭ್ಯೋ ನಮಃ. ಓಮತ ಆಚಾರ್ಯ ದೇವತಾಭ್ಯೋ ನಮಃ. ಓಮತ ಆಚಮ್ಯ ಪ್ರಾಣಾನಾಯಮ್ಯ ಅಥ ಅರ್ಘ್ಯಂ ಸಮರ್ಪಯಾಮಿ. ಓಮತ ಇಲ್ಲಿ ಬಿಟ್ಬಿಡಿ. ಓಮತ ಸತ್ಯನಾರಾಯಣಾಯ ನಮಃ. ಅರ್ಘ್ಯಂ ಅರ್ಘ್ಯ ಬಿಟ್ಬಿಡ್ರಿ. ಓಮತ ಅರ್ಘ್ಯಂ ಸಮರ್ಪಯಾಮಿ. ಓಮತ ಅರ್ಘ್ಯಂ ಸಮರ್ಪಕೊಂಡ್ಬಿಡ್ರಿ. ಹರ ಓಮತ ಸದ್ಯೋಜಾತಂ ಪ್ರಪದ್ಯಾಮಿ. ಸದ್ಯೋಜಾತಾಯ ವೈ ನಮೋ ನಮಃ. ಭವೇ ಭವೇ ನಾತಿ ಭವೇ ಭವಸ್ವ ಮಾಂ ಭವದ್ಭವಾಯ ನಮಃ. ಓಮತ ಶುದ್ಧ ಆಚಮನೀಯಂ ಸಮರ್ಪಯಾಮಿ. ಓಮತ ಶ್ರೀ ಸಾಂಬ ಸದಾ ಶಿವಾಯ ನಮಃ. ಓಮತ ಅರ್ಘ್ಯಂ. ಓಮತ ಫಲಪಂಚಾಮೃತಂ. ಓಮತ ಫಲಪಂಚಾಮೃತಂ ಅರ್ಘ್ಯಂ ಸಮರ್ಪಯಾಮಿ. ಓಮತ ಸತ್ಯನಾರಾಯಣಾಯ ನಮಃ. ವಿಘ್ನರಾಜಾಯ ನಮಃ. ಓಮತ ಶ್ರೀ ಸಾಂಬ ಸದಾ ಶಿವಾಯ ನಮಃ. ಅರ್ಘ್ಯಂ ಸಮರ್ಪಯಾಮಿ. ಓಮತ ಫಲಪಂಚಾಮೃತಂ ಆಪೋ ಇಷ್ಟಮಯೋ ಭವಸ್ಥಾನ ಊರ್ಜೆ ದದಾತ ನಮಃ. ಹಿರಣಾಕ್ಷಯೇ ವಶವತ ಮೋರ ಸಸಶ ವಾಯುತಿರ್ಮಾತ್ರಯಸ್ಯ ಕ್ಷಯಾಯ ಜನ್ಮತಃ ಆಪೋ ಜನಯತಾ ಜನಃ. ಓಂ ಸತ್ಯನಾರಾಯಣಾಯ ನಮಃ. ಓಮತ ಶ್ರೀ ಸತ್ಯನಾರಾಯಣ ಸ್ವಾಮಿನಃ ಫಲಪಂಚಾಮೃತಂ ಸಮರ್ಪಯಾಮಿ. ಓಮತ ಶ್ರೀ ಸತ್ಯನಾರಾಯಣ ಸ್ವಾಮಿನಃ ಓಮತ ಫಲಪಂಚಾಮೃತಂ ಸಮರ್ಪಯಾಮಿ. ಓಮತ ವಿಘ್ನರಾಜಾಯ ನಮಃ. ಓಮತ ಫಲಪಂಚಾಮೃತಂ ಸಮರ್ಪಯಾಮಿ. ಓಮತ ಶ್ರೀ ಸಾಂಬ ಸದಾ ಶಿವಾಯ ನಮಃ. ಅತ ತೀರ್ಥಪ್ರಸಾದಂ ಅತ ಸತ್ಯನಾರಾಯಣ ಸ್ವಾಮಿನಃ. ಓಮತ ಬಟ್ಟೆದನ್ನೆಲ್ಲ ನೀರು ಹಾಕ್ಬಿಡಮ್ಮ. ತಡ್ರದ್ರಾಗಿಡ್ತಾರೆ. ಹಾಂ ಅಲ್ಲಿ ಅದರ ಅಂದರೆ ಓಮತ ನಮಃ ಸೋಮಾಯ ಚ ರುದ್ರಾಯ ಚ. ನಮಃ ಸೋಮಾಯ ಚ ರುದ್ರಾಯ ಚ. ನಮಸ್ತಾಮ್ರಾಯ ಚ ಅರುಣಾಯ ಚ.
नमः शङ्गाय च पशुपतये च नमः उग्राय च भीमाय च नमः अग्रवदाय च धूरेवदाय च नमः हन्द्रे च हनिषे च नमः वृक्षेभ्यो हरिकेशेभ्यो नमस्ताराय च तारकाय च नमः शम्भवे च मयोभवे च नमः शङ्कराय च मयस्कराय च नमः शिवाय च शिवतराय च नमः तीर्थाय च कुल्याय नमः भार्याय च भार्याय च नमः प्रथर्णाय चोतर्णाय च नमः थर्याय च लाध्याय च नमः शेष्प्याय पेन्याय च नमः शकत्याय च प्रभयाय च ओम अत यद्मश्य मे वर्यश्य मे वेदश्य मे दिष्ण्याश्य मे श्रोतश्य मे समसाश्य मे ग्रवणश्य मे स्वरवश्य मे उपरवाश्य मे श्रवणेश मे द्रोणकलशश्य मे वायुव्यानश्य मे होदवश्य मे आदवनेश्य मे आग्निनञ्च मे वरदानञ्च मे गृहस्य मे सदस्य मे वरुडाशास्य मे वजदास्य मे वाभृतस्य मे स्वगकारस्य मे नमो हिरण्यभावे हिरण्यवर्णाय हिरण्यरूपाय अंबिकापतये उमापतये पशुपतये नमो नमः इत्यष्टमो रमाक ओम नमो भगवते रुद्राय ओम अद विघ्नराजाय नमः सत्यनारायणाय नमः ओम अद बलपञ्चामृतं समर्पयामि ओम अद ನೋಡ್ರಿ ರುದ್ರದಲ್ಲಿ 8ನೇ ಅಧ್ಯಾಯ ಒಂದು ಪಠನ ಮಾಡಿಬಿಟ್ರೆ ಪೂರ್ಣ ಇಡೀ ರುದ್ರನ ಪಠನ ಮಾಡೋದಂಗಮ್ಮ. ಅದಕ್ಕಾಗಿ ನಮಃ ಸೋಮಾಯಜ ರುದ್ರಾಯಜ, ಅದಕ್ಕಾಗಿ ನಮಃ ಶಿವಾಯಜ ಶಿವತರಾಯಜ ಅಂತಂದು ಬರುತ್ತಾ ಮಂತ್ರದಲ್ಲಿ. ಅದಕ್ಕಾಗಿ 8ನೇ ಅಧ್ಯಾಯ ವಿಶೇಷವಾಗಿರತಕ್ಕಂಥದ್ದು. ಅದಕ್ಕಾಗಿ 8ನೇ ಅಧ್ಯಾಯ ಪಠನ ಮಾಡಿಬಿಟ್ರೆ ಅಷ್ಟು ಇಡೀ ರುದ್ರನ ಪಠನ ಮಾಡ್ದಂಗೆ. ಅದಕ್ಕಾಗಿ ಆ ಸತ್ಯನಾರಾಯಣ ಮತ್ತು ವಿಘ್ನೇಶ್ವರನ ಒಂದು ಆರಾಧನೆ ಮಾಡಿ ಒಂದು ರುದ್ರದ ಒಂದು ಪಠಣದಿಂದ ಫಲಪಂಚಾಮೃತ ಅರ್ಪಿತವನ್ನು ಮಾಡಿದ್ರಿ. ಅದಕ್ಕೆ ಗಣಪತಿ ತಗೊಂಡು ತೊಳ್ಕರಿ ಮಾವ, ಕೈ ಇಡ್ತೋರಿ. ಹರ ಓ ಮತ ಶ್ರೀ ಸತ್ಯನಾರಾಯಣ ಮತ ವಿಘ್ನರಾಜಾಯ ನಮಃ ಅದನ್ನು ತಗೊಳ್ರಿ. ದೇವ್ರ ವರ್ಷದ ಒಂದು ಹೆಸರು ತಗೊಳ್ರಿ. ಓ ಮತ ಸತ್ಯನಾರಾಯಣ ಸ್ವಾಮಿನಃ ಓ ಮತ ಶ್ರೀ ಸತ್ಯನಾರಾಯಣ ಸ್ವಾಮಿನಃ ಓ ಮತ ಸಾಂಬ ಸದಾ ಶಿವಾಯ ನಮಃ. ಇಲ್ಲೇ ಇಲ್ಲೇ ಐತಾಡ್ರಿ. ಕೃಷ್ಣನಿಲ್ಲ ಇಡ್ರಿ. ಹಾಂ ಇಲ್ಲಿ ಮಧ್ಯದಲ್ಲಿ ಇಟ್ಬಿಡ್ರಿ. ಹಾಂ ಕೃಷ್ಣ ಗಣಪತಿ ಆ ಕಡೆ ರೀ. ಎಲೆ ಐತಲ್ಲ ತಡ್ರಿ ಇಡ್ರಿ. ಅಕ್ಕಿ ಹಾಕ್ರಿ. ಅಕ್ಕಿ ಅದಲ್ಲ. ಹಾಂ ಸರಿ. ಹಾಂ ಹಾಂ ಇಟ್ಬಿಡ್ರಿ. ಹಾಂ ನೋಡಿರಿ, ಪ್ರಧಾನವಾಗಿ ಗಣಪತಿ ಮತ್ತು ಕೃಷ್ಣನ ಫಲಪಂಚಾಮೃತದ ಅಭಿಷೇಕವನ್ನು ಸಂತೃಪ್ತಿಪಡಿಸಿ ಇದನ್ನು ಮಾಡಿದರೆ ಈಗ ಪ್ರಧಾನವಾಗಿ ಗಣಪತಿಯನ್ನು ಪೂಜೆ ಮಾಡಬೇಕು. ಹಾಂ ತಡ್ರಿ ಒಂದು ಸೆಕೆಂಡ್ ಅಲ್ಲಿ ಸ್ವಲ್ಪ ದೀಪಕ್ಕೆ ಅಕ್ಷತೆ ಹಾಕಿ ನಮಸ್ಕಾರ ಮಾಡ್ರಿ. ಮೊದಲು ಅಕ್ಷತೆ ಕೊಡ್ರಿ ಅವ್ರ ಕೈಯಾಗ. ಹರ ಓ ಮತ. ಹಾಂ ನೋಡಿರಿ, ಈಗ ಫಲಪಂಚಾಮೃತ ಅಭಿಷೇಕ ಎಂದಾಗ ಒಂದು ದೀಪಕ್ಕೆ ಆರಾಧನೆ ಮಾಡಿಕೊಳ್ಳಿ. ದೀಪದಿಂದ ಎಲ್ಲವೂ ಸಹಿತ ಒಂದು ಮನುಷ್ಯನಿಗೆ ಅಜ್ಞಾನ ಅನ್ನೋಂಥದ್ದಿರುತ್ತೆ. ಅದಕ್ಕಾಗಿ ಅಜ್ಞಾನ ಹೋಗಲಾಡಿಸ್ಲಿಕ್ಕೆ ನಾವು ಆಧ್ಯಾತ್ಮ ಒಲವು ಕೊಡಬೇಕು. ಆಧ್ಯಾತ್ಮ ಒಲವು ಇಂಥ ಪೂಜೆ ಆರಾಧನೆ ಮಾಡತಕ್ಕಂಥದ್ದು ಮಾಡಿದರೆ ಒಂದು ನಕಾರಾತ್ಮಕ ಶಕ್ತಿಗಳು ಬರೋದಿಲ್ಲ, ಸಕಾರಾತ್ಮಕ ಶಕ್ತಿಯಿಂದ ಎಲ್ಲವೂ ಸಹಿತ ಒಂದು ಯಶಸ್ವಿಯಾಗ್ತದೆ. ಆರೋಗ್ಯದಲ್ಲಿ ಆಗಲಿ, ಒಂದು ಮನಸ್ಸಿಗೆ ನೆಮ್ಮದಿ ಆಗಲಿ, ಮಾಡುವಂಥ ವೃತ್ತಿ ಉದ್ಯೋಗ ಎಲ್ಲವೂ ಸಹಿತ ಮನೆಯಲ್ಲಿ ಶಾಂತಿ, ನೆಮ್ಮದಿ, ಶುಭ ಕಾರ್ಯಗಳು ಮತ್ತು ಸಹಸಂತಾನ ಮತ್ತು ವಿದ್ಯಾಭ್ಯಾಸವೆಲ್ಲ ಇಂಥವೆಲ್ಲ ಕೊಡಲಿಕ್ಕೆ ಸಾಧ್ಯ. ಅದಕ್ಕಾಗಿ ಮನೆಯ ಒಂದು ನಿಮ್ಮ ಜೀವನದಲ್ಲಿ ಪ್ರಕಾಶಮಯವಾಗಿ ನಿಮ್ಮ ಒಂದು ಕುಟುಂಬ ವರ್ಗದವರಿಗೆ ಯಾವಾಗಲೂ ಸದಾಕಾಲ ಬೆಳಕಾಗಿ ಜೀವನದಲ್ಲಿ ಬೆಳಕಾಗಿದ್ದರೆ ಎಲ್ಲವೂ ಸಹಿತ ಆ ಜ್ಯೋತಿ ಆರಾಧನೆ ಮಾಡಿಕೊಂಡು ಪ್ರಾರ್ಥನೆ ಮಾಡಿ ಅಕ್ಷತೆ ಹಾಕಿ. ಹರ ಓ ಮತ ದೀಪಂ ಹರತಿ ದೀಪಂ ಪಾಪಂ ಹಾಕ್ರಿ ಸರ್. ದೀಪಂ ಹರತಿ ದೀಪಂ ಪಾಪಂ ಹರತಿ ದೀಪಾರಾಧನಂ ಮತ ದೀಪಂ ಅಥ ನಮಸ್ಕಾರಂ ಸಮರ್ಪಯಾಮಿ. ನೋಡಿರಿ, ದೀಪಾರಾಧನೆ ಮಾಡಿಕೊಂಡು ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡಿದರೆ ಈಗ ಗಣಪತಿಯನ್ನು ಪೂಜೆ ಮಾಡೋಣ. ಕೈ ಹಿಡ್ಕೊಂಬಿಡಿ ಸರ್. ಹರ ಓ ಮತ ಏಕದಂತಾಯ ನಮಃ ಓಂ ಗಣನಾನ್ತ್ವಾ ಗಣಪತಿಗುಂ ಕವಿಂ ಕವಿನಾಮೋಪಮಸ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪದಾನ ಶೃಣ್ವನ್ನೋತಿ ವಿಸಿದ್ಧಸಾಧನಂ ಅಸ್ಮಿನ್ ಮಂಡಲಬಿಂಬೇವ ಓಂ ಭೋಃ ಮಹಾಗಣಪತಿ ಆವಾಹಯಾಮಿ. ಓಂ ಸ್ವಾಹ ಮಹಾಗಣಪತಿ ಆವಾಹಯಾಮಿ. ಓಂ ಭೋರ್ಭುವಸ್ವಃ ಮಹಾಗಣಪತಿ ಆವಾಹಯಾಮಿ. ಸಶಕ್ತಿ ಸಾಂಗ ಸಾಯುಧ ಸಹವಾನ ಸಪರಿವಾರ ಮಹಾಗಣಾಧೀಶ್ವರ ಅತ್ರಾಗಚ್ಚ ಆವಾಹಯಾಮಿ.
आवाहितो भव स्थापयामि स्थापितो भव सन्नितो भव सम्मुखो भव अवकुण्डितो भव वरदो भव इति सन्मुद्रावृतश्च श्रीमहागणपतये नमः ಸ್ವಲ್ಪ ಅರ್ಶಿನ ಕುಂಕುಮ ಮುಟ್ಟಿಸಿ ಅರ್ಶಿನ ಕುಂಕುಮ ಮುಟ್ಟಿಸಿ ಅಕ್ಷತೆ ಹಾಕಿ ಓಂ ಅತಃ ಶ್ರೀಂ ವಿಘ್ನರಾಜಾಯ ನಮಃ ಓಂ ಅತಃ ಕರ್ಪೂರನಿರಾಜನಂ ಸಮರ್ಪಯಾಮಿ ಜಯಘಂಟಾನಾದಂ ಸಮರ್ಪಯಾಮಿ ಓಂ ಅತಃ ಏಕದಂತಾಯ ನಮಃ ಓಂ ಅತಃ ಇನ್ನೊಂದು ಬಹುದು ತಗೊಳ್ರಿ ನೈವೇದ್ಯಕ್ಕೆ ಓಂ ಅತ ನೈವೇದ್ಯಂ ಷಡ್ರಸೋಪೇತಂ ನಾನವಕ್ಷೀರಾಘೃತೋಪೇತಂ ನೈವೇದ್ಯಂ ಪ್ರತಿಗೃಹ್ಯತಾಂ ನೈವೇದ್ಯಂ ನಿವೇದಯಾಮಿ ನೈವೇದ್ಯಾಂತರೇ ನೈವೇದ್ಯಂ ನಿವೇದಯಾಮಿ ನೈವೇದ್ಯಾಂತರೇರ್ಘ್ಯಂ ಸಮರ್ಪಯಾಮಿ ಓಂ ಅತ ಶ್ರೀ ವಿಘ್ನರಾಜಾಯ ನಮಃ ಓಂ ಅತ पूगीफलसमायुक्तं नागबल्ले तलयुर्दं करपूर्णचूर्णसंयुक्तं ताम्बूलं प्रतिगृह्यतां श्रीमहागणपतये नमः ಸ್ವಲ್ಪ ಎದ್ರೆ ತುದಿ ಎದ್ರೆ ಅಡಿಕೆ ಫಲ ಅಡಿಕೆ ಫಲ ನೈವೇದ್ಯ ಸ್ವಲ್ಪ ನೀರಾಗೆದ್ರೆ ಅದನ್ನು ತುದಿ ಎದ್ರೆ ಬಿಡ್ರಾ पूगीफलसमायुक्तं नागबल्ले तलयुर्करपूर्णचूर्णसंयुक्तं ताम्बूलं प्रतिगृह्यतां ताम्बूलं निवेदयामि दक्षिणे तोरिಸ್ರಿ ಬಾಯಿ हिरण्यगर्भगर्भस्थमेव वीरं व्यवावसो अनन्तपुण्यं श्री सांबाय नमः अलिट्बिಡ್ರಿ सुवर्णदक्षिणं समर्पयामि दक्षिणान्तरेर्घ्यं समर्पयामि नमस्कार ಮಾಡಿರಿ ಓಂ ಅತಃ ಸತ್ಯನಾ ಓಂ ಅತಃ ವಿಘ್ನರಾಜಾಯ ನಮಃ ನಮಸ್ಕಾರಂ ಸಮರ್ಪಯಾಮಿ ನೋಡ್ರಿ ನಮಸ್ಕಾರ ಮಾಡಿರಿ ಅದಕ್ಕಾಗಿ ಮೊದಲ ಪ್ರಧಾನವಾಗಿ ಗಣಪತಿಗೆ ಪೂಜೆಯನ್ನು ಸಲ್ಲಿಸಿದರೆ ಅದಕ್ಕಾಗಿ ಸಕಲ ವಿಘ್ನಗಳನ್ನು ನಿವಾರಣೆ ಮಾಡುವಂಥ ಶಕ್ತಿ ಗಣಪತಿಗೆ ಅದನ ಅದಕ್ಕಾಗಿ ಗಣಪತಿಗೆ ಮೊದಲ ಪೂಜೆಯನ್ನು ಸಲ್ಲಿಸಿ ತದನಂತರ ಸತ್ಯನಾರಾಯಣ ಮತ್ತು ಕೃಷ್ಣನ ಕಲಶವನ್ನು ಆರಾಧನೆ ಮಾಡಿಕೊಂಡು ಪೂಜೆ ಮಾಡಬೇಕು ರೀ ಹೂ ತೊಗೊಂಡು ಪ್ರೋಕ್ಷ ಮಾಡಿರಿ ಕಲಶ ಕೃಷ್ಣನ ಪೂಜೆ ಮಾಡಿರಿ ಕಲಶ ಮತ್ತು ಫೋಟೋ ಕಡೆ ಹರ ಓಮತ ಸತ್ಯನಾರಾಯಣಾಯ ನಮಃ ಓಮತ ಲಕ್ಷ್ಮೀನಾರಾಯಣಾಯ ನಮಃ ಶುದ್ಧ ಆಚಮನ ಸಮರ್ಪಯಾಮಿ ಓಮತ ಫಲಪೂಜಾಮತ ಭಸ್ಮ ಓಮತ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮೇವ ವಂದನಾತ್ ಮೂರ್ತರಮೋಕ್ಷೀಯಮಾಮೃತಾತ್ ಸತ್ಯನಾರಾಯಣಾಯ ನಮಃ ಅರ್ಶಿನ ಅತ ದಿವ್ಯ ಪರಿಮಳ ಸತ್ಯನಾರಾಯಣ ಸ್ವಾಮಿನಃ ಅತ ಹರಿದ್ರಾಲೇಪನಂ ಅರಿಶಿಣ ಕುಂಕುಮೇನ ಸಮರ್ಪಯಾಮಿ ಸತ್ಯನಾರಾಯಣ ಸ್ವಾಮಿನಃ ಅತ ಲಂಕರಣಾರ್ಥಂ ಓಂ ಅತ ಲಕ್ಷ್ಮೀನಾರಾಯಣಾಯ ನಮಃ ಓಂ ಸತ್ಯನಾರಾಯಣಾಯ ನಮಃ ಓಂ ಅತ ಯೋ ವಾಂ ಪುಷ್ಪಮೇಧ ಪುಷ್ಪವಾನ್ ಪ್ರಜವಾನ್ ಪಶುಮಾನ್ ಭವತೆ ಚಂದ್ರಮಾ ವಾಂ ಪುಷ್ಪಂ ಪುಷ್ಪವಾನ್ प्रजवान् पशुमान् भवते श्री सांब सदाशिवाय नमः पुष्पं समर्पयामि अत तुलसीपत्रं सत्यनारायण स्वामिनः ओम अत तुलसीपत्रं समर्पयामि सत्यनारायण स्वामिनः अलङ्करणार्थम् अक्षते अक्षतां धवलां दिव्यां स्थिलतण्डुलमिश्रितान् अर्पयामि महाभक्तां प्रसीद परमेश्वर अक्षतान् समर्पयामि वनस्पतेरसोपेदुगन्धाड्डुधूपुत्तमाग्रे सर्वदेवानां धूपोऽयं प्रतिगृह्यतां धूपं समर्पयामि ओं कर्पूरगौरं करुणावतारं संसारसारं भजगेन्द्रहारं सदा वसन्तं हृदयारविन्दे भवं भवामि सहितं नमामि कर्पूरनिराजनं समर्पयामि ओम अत नैवेद्यं षड्रसोपेतं नानक्षीरा घृतोपेतं नैवेद्यं प्रतिगृह्यतां सत्यनारायणाय नमः ओम अत श्री सत्यनारायण स्वामिनः ओम अत नैवेद्यं षड्रसोपेतं नानक्षीरा घृतोपेतं नैवेद्यं प्रतिगृह्यतां नैवेद्यं निवेदयामि ओम अत सप्ततियात्रि पूगीफलसमायुक्तं नागबल्ले तलयुर्करपूर्णचूर्णसंयुक्तं ताम्बूलं प्रतिगृह्यतां ताम्बूलं निवेदयामि ताम्बूलान्तरे दक्षिणे हिरण्यगर्भगर्भस्थं यमवीतं व्यवावसो अनन्तपुण्यफल अत सुवर्णदक्षिणं समर्पयामि दक्षिणान्तरे अर्घ्यं समर्पयामि ओम अत सत्यनारायण स्वामिनः लक्ष्मीनारायणाय नमः ओम अत विष्णुनारायणाय नमः ओम अत नमस्कारं समर्पयामि
ನೋಡ್ರಿ, ಸತ್ಯನಾರಾಯಣ ಕಲಶವನ್ನು ಮತ್ತು ಲಕ್ಷ್ಮೀನಾರಾಯಣ ಕಲಶವನ್ನು ಸಹಿತ ಪ್ರಾರ್ಥನೆ ಮಾಡಿಕೊಂಡು ಆ ಕಲಶವನ್ನು ಸ್ಥಾಪನೆ ಮಾಡಿಕೊಂಡು ಪೂಜೆ ಮಾಡಿದ್ರಿ. ತದನಂತರ ಈಗ ನವಗ್ರಹಗಳ ಬರ್ತಾವ್ರಿ. ನವಗ್ರಹಗಳಂದ್ರೆ ನವಗ್ರಹಗಳ ಆರಾಧನೆ ಮಾಡ್ತಕ್ಕಂಥದ್ದು. ಅದಕ್ಕಾಗಿ ಜನ್ಮ ಜಾತಕದಲ್ಲಿ ಇರತಕ್ಕಂಥ ಯಾರಿಗೂ ಸಹಿತ ಒಂದು ಗ್ರಹಚಾರದಿಂದ ಕೆಲವೊಂದು ಗ್ರಹಗಳು ಕಾಡ್ದಿರ್ತವೆ. ಅದಕ್ಕಾಗಿ ಆ ಗ್ರಹಗಳಲ್ಲಿ ಅಶುಭದಾಯಕ ಮತ್ತು ಶುಭ ಗ್ರಹಗಳಿದ್ದಾವೆ. ಅದಕ್ಕಾಗಿ ಒಂದು ಜನ್ಮ ದಶಭುಕ್ತಿಗಳನ್ನು ನಡೀತೈತ್ರಿ. ಅದಕ್ಕಾಗಿ ಕುಜ ದಶದಲ್ಲಿ ರಾಹು ಭುಕ್ತಿ ಮತ್ತು ಕೇತು ಭುಕ್ತಿ ಬಂದಾಗ ಏನಾದರೂ ತೊಂದರೆಗಳು ಕೊಡ್ತಿರ್ತಾವೆ ಆರೋಗ್ಯದಲ್ಲಿ ಆಗಲಿ. ಅದಕ್ಕಾಗಿ ಅಡೆತಡೆಗಳು ಬರ್ತಿರ್ತಾವೆ. ಅದಕ್ಕಾಗಿ ಕುಜ ದಶಕ್ಕೆ, ಕುಜ ಅಂದರೆ ಭೂಮಿಗೆ ಅಧಿಪತಿ ಆಗಿರತಕ್ಕಂಥವನು ಮಂಗಳ. ಅದಕ್ಕಾಗಿ ಅವನಿಗೆ ಶುಭ ಗ್ರಹಗಳ ದೃಷ್ಟಿ ಬಿದ್ದರೆ ಆಸ್ತಿ ಯೋಗ ಮಾಡ್ತಕ್ಕಂಥದ್ದು ಯೋಗಗಳು ಬರ್ತವೆ. ಅದಕ್ಕಾಗಿ ಅಂಥ ಯೋಗಗಳು ನಿಮ್ಮ ಕುಟುಂಬಕ್ಕೆ ಉತ್ತರ ಅಭಿವೃದ್ಧಿಯನ್ನು ಕರುಣಿಸಲಿ. ಅದಕ್ಕಾಗಿ ಅಶುಭ ಗ್ರಹಗಳಲ್ಲೇ ಒಂದು ನಿವಾರಣೆ ಆಗಿ ನವಗ್ರಹ ದೇವತಾ ಎನ್ನುವಂತಂದು ಧ್ಯಾನ ಮಾಡಿ ಪೂಜೆ ಮಾಡ್ರಮ್ಮ. 9 ಗ್ರಹಗಳು. ಹರಹ ಓಮತ ಇಲ್ಲಿ ಗೋಧಿ ನೋಡ್ರಿ. ಇಲ್ಲಿ ಮುಟ್ಟಿಸ್ಬಿಡ್ರಿ. ಎಲ್ಲ ಗ್ರಹಗಳಿಗೆ ಸ್ವಲ್ಪ ಪ್ರೋಕ್ಷ ಮಾಡಿಬಿಡ್ರಿ. ಹರಹ ಓಮತ ನವಗ್ರಹಾರಾಧನಮ್ಮ. ವಿಭೂತಿ ಹಚ್ರಿ. ಓಮತ ಸೂರ್ಯಾಯ ಚಂದ್ರಾಯ ಮಂಗಳ ಓಮತ. ಸೂರ್ಯಾಯ ಚಂದ್ರ ಇಲ್ರಿ. ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಬೆಶ. ಇಲ್ಲಿ ಶನಿ ಬೆಶ ರಾಹು ಕೇತುವೇ ನಮಃ. ಎಲ್ಲ ಮುಟ್ಟಿಸ್ಬಿಡ್ರಿ. ಅತ ಶ್ರೀ ಸತ್ಯನಾರಾಯಣ ನವಗ್ರಹಾರಾಧನಂ. ಅತ ಶ್ರೀ ಸಾಂಬ ಸದಾಶಿವಾಯ ನಮಃ. ಅತ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ವೈಶ್ಯ ರಾಹು ಕೇತುವೇ ನಮಃ. ಅತ ನವಗ್ರಹಾರಾಧನಂ. ಅತ ಓಂ ಅತ ನವಗ್ರಹ ದೇವತಾಭ್ಯೋ ನಮಃ. ಅತ ಶುಭಗ್ರಹ ಫಲಪ್ರಾಪ್ತಿ. ಅತ ನವಗ್ರಹಾರಾಧನಂ. ಅತ ಶ್ರೀ ಸಾಂಬ ಸದಾಶಿವಾಯ ನಮಃ. ಓಂ ಅತ ಗೆರಿಸ್ಬಿಡ್ರಿ. ಓಂ ಅತ ಪುಷ್ಪಂ ಸಮರ್ಪಯಾಮಿ ಅಕ್ಷತೆ ಅಕ್ಷತಾಂ ಧವಲಾಂ ದಿವ್ಯಾಂ ಸ್ಥಿಲತಂಡುಲಮಿಶ್ರಿತಾನ್ ಅರ್ಪಯಾಮಿ ಮಹಾಭಕ್ತಪ್ರಸೀದ ಪರಮೇಶ್ವರಃ. ನವಗ್ರಹಾರಾಧನಂ. ಅತ ಶ್ರೀ ಸಾಂಬ ಸದಾಶಿವಾಯ ನಮಃ. ವನಸ್ಪತಿರಸೋಪಿ ದುಗಂಧಾಡ್ಡುಧೂಪುತ್ತಮಾಗ್ರೆ ಸರ್ವದೇವಾನಾಂ ಧೂಪೋಯಂ ಪ್ರತಿ ಗೃಹ್ಯತಾಂ. ನವಗ್ರಹಾರಾಧನಂ. ಅತ ಧೂಪಂ ಸಮರ್ಪಯಾಮಿ. ಓಂ ಅತ ಕರ್ಪೂರಗೌರಂ ಕರುಣಾವತಾರಂ ಸಂಸಾರಧಾರಂ ಜಗೇಂದ್ರಹಾರಂ ಸದಾ ವಸಂತಂ ಹೃದಯಾರವಿಂದೇ ಭವಂ ಭವಾಮಿ ಸಹಿತಂ ನಮಾಮಿ. ನವಗ್ರಹಾರಾಧನಂ. ಅತ ಕರ್ಪೂರ ನಿರಾಜನಂ ಸಮರ್ಪಯಾಮಿ. ಜಯ ಘಂಟಾನಾದಂ ಸಮರ್ಪಯಾಮಿ. ಓಂ ಅತ ನವಗ್ರಹ. ಓಂ ಅತ ನೈವೇದ್ಯಂ ಸಡ್ಡಸೋಪೇತಂ ನಾನಕ್ಷೀರಾಕೃತೋಪೇತಂ ನೈವೇದ್ಯಂ ಪ್ರತಿ ಗೃಹ್ಯತಾಂ ನೈವೇದ್ಯಂ ನಿವೇದಯಾಮಿ. ಅಲ್ಲಿ ಹಾಕ್ಬಿಡ್ರಿ. ಅತ ಸುವರ್ಣ ದಕ್ಷಿಣಂ ಸಮರ್ಪಯಾಮಿ. ದಕ್ಷಿಣಾಂತರೇ ಅತ ಶ್ರೀ ನವಗ್ರಹಾರಾಧನಂ. ಅತ ಸುವರ್ಣ ದಕ್ಷಿಣಂ ಸಮರ್ಪಯಾಮಿ. ತಾಂಬೂಲಂ ಪೂಗೀಫಲ ಸಮಾಯುಕ್ತಂ ನಾಗಬಲ್ಲೆ ತಲಯರ್ಧಂ ಶ್ರೀ ನವಗ್ರಹಾರಾಧನಂ. ಅತ ತಾಂಬೂಲಂ ನಿವೇದಯಾಮಿ. ತಾಂಬೂಲಾಂತರರ್ಘ್ಯಂ ಸಮರ್ಪಯಾಮಿ. ಅತ ನವಗ್ರಹಾರಾಧನಂ ನಮಸ್ಕಾರಂ ಸಮರ್ಪಯಾಮಿ. ಅಂದರೆ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಬೆಶ್ಚ ರಾಹು ಕೇತುವೇ ನಮಃ. ಅತ ನವಗ್ರಹಸ್ತೋತ್ರಂ ಸಮರ್ಪಯಾಮಿ. ಶುಭಗ್ರಹ ಫಲಪ್ರಾಪ್ತಿರಸ್ತು. ಅತ ನಮಸ್ಕಾರಂ ಸಮರ್ಪಯಾಮಿ. ನೋಡ್ರಿ, ನವಗ್ರಹಗಳನ್ನು ಸಹಿತ ಆರಾಧನೆ ಮಾಡಿಕೊಂಡು ಅಶುಭದಾಯಕ ಗ್ರಹಗಳು ನಿವಾರಣೆ ಆಗಿ ಶುಭ ಗ್ರಹಗಳ ಪ್ರಾಪ್ತಿಯನ್ನು ಕರುಣಿಸಿ ಅಂತ ಹೇಳ್ಕೊಂಡು ಆರಾಧನೆ ಮಾಡಿದರೆ
जय मंगलम जया नम पार्वतीपदेश्वर महादेव फलदायक नीने विनायक नी फलदायक नी शुभदायक फलदायक नीने विनायक भजनारंभदे भजे सोवे निन्ननु भाग्य करणिसु नಮಗೆ विनायक फलदायक नीने विनायक कलिकारंभदे भजिसुवे निन्ननु विद्याकरणिसु नಮಗೆ विनायक फलदायक नीने विनायक कार्यारंभदे भजिसुवे निन्ननु कार्य सिद्धिसु नಮಗೆ विनायक फलदायक नीने विनायक पार्वती सुतने मोदक प्रियने पार्वती सुतने मोदक प्रियने भक्त रक्षक श्री नीने विनायक फलदायक शुभदायक नीने विनायक हर ओम लक्ष्मी नारायणाय विद्महे महालक्ष्मीश्च धीमहि तन्नो लक्ष्मी नारायण सत्यनारायण स्वामिनः ओमत विघ्नेश्वर स्वामिन कुलदेवताय नमः ओमत जय मंगलम जया नमः पार्वतीपतीश्वर महादेव ಹಾಕ್ಬಿಟ್ರಿ ಹಾಂ नैवेद्यं सद्दसोपेतं नानवक्षीराघृतोपेतं नैवेद्यं प्रति गृह्यतां सत्यनारायणाय नमः ओम अत नैवेद्यं निवेदयामि हे नैवेद्य ಹಾಂ ಸ್ವಲ್ಪ ಕುಂಕುಮ ಹಚ್ಬಿಡಿ ಒಂದೇ ಬರ ಸ್ವಲ್ಪ ಹಾಂ ಹಾಂ ಓಂ ಅತ ಸತ್ಯನಾರಾಯಣ ಸ್ವಾಮಿನಃ ಓಂ ಅತ ದೊಡ್ಡ ಬಟ್ಲ ಅಲ್ಲಿ ಹಾಂ ಜುಟ್ಟಾಯ್ತು ಹಾಂ ಇದನ್ನು ಹಾಂ ತೆಳಗಿಟ್ಬಿಡ್ರಿ ಇಡಸಂಗಿಲ್ಲ ಅಂದ್ರೆ ಹಾಂ 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 ಸತ್ಯನಾರಾಯಣ ಸ್ವಾಮಿಯನ್ನು ಕಲಸದ ರೂಪದಲ್ಲಿ ಒಂದು ಆಹ್ವಾನ ಮಾಡಿಕೊಂಡು ಮಂತ್ರ ಮುಖಾಂತರ ವೇದ ಮುಖಾಂತರ ಆ ಫಲಪಂಚಾಮೃತದ ಅಭಿಷೇಕ ಮಾಡಿ ಕಲಸವನ್ನು ಸ್ಥಾಪನೆ ಮಾಡಿಕೊಂಡು ಪ್ರಾರ್ಥನೆಯನ್ನು ಮಾಡಿದರೆ ಅದಕ್ಕಾಗಿ ನಿಮ್ಮ ಪ್ರಾರ್ಥನೆ ಸಂಕಲ್ಪ ರೂಪದಲ್ಲಿ ಆ ಸತ್ಯನಾರಾಯಣ ಸ್ವಾಮಿಯಲ್ಲಿ ಏಕಾಗ್ರತೆಯಿಂದ ನಿಮ್ಮ ಸಂಕಲ್ಪಗಳೇನದವು ಹೇಳಲಾರದ ಸಂಕಲ್ಪಗಳು ಸಹಿತ ಆ ಸತ್ಯನಾರಾಯಣ ಸ್ವಾಮಿ ನಿಮ್ಮ ಕುಟುಂಬ ವರ್ಗಕ್ಕೆ ಎಲ್ಲವೂ ಸಹಿತ ಉತ್ತರೋತ್ತರ ಉತ್ತಮವಾಗಿರತಕ್ಕಂಥ ಫಲ ಕರುಣಿಸು ಅಂತ ತಿಳ್ಕೊಂಡು ಏಕಾಗ್ರತೆಯಿಂದ ಸತ್ಯನಾರಾಯಣಾಯ ನಮಂತಂದು ಧ್ಯಾನ ಮಾಡ್ತಾರೆ. ಶ್ರೀ ಸತ್ಯನಾರಾಯಣ ಕಥಾರಂಭ ಪ್ರಥಮೋಧ್ಯಾಯ. ನೈಮಿಷಾರಣ್ಯವಾಸಿಗಳಾದ ಸಮಸ್ತ ಋಷಿಗಳು ಒಂದು ಕಾಲದಲ್ಲಿ ಪೌರಾಣೋತ್ತಮರಾದ ಸೂತ ಮಹರ್ಷಿಯನ್ನು ಕುರಿತು ಎಲ ಈ ಮುನಿವರನೇ ಯಾವ ವ್ರತಾಚರಣೆಯಿಂದ ಯಾವ ತಪಸ್ಸಿನಿಂದ ಅವಿಷ್ಟವನ್ನು ಹೊಂದಬಹುದು ಆ ಸಮಸ್ತವನ್ನು ಕೃಪೆಯಿಂದ ಹೇಳಬೇಕೆಂದು ಪ್ರಾರ್ಥಿಸಿದರು. ಸೂತರು ಸಮನಿಕಾದಿಗಳನ್ನು ಕುರಿತು ಎಲೆ ಈ ಮುನಿಗಳರ ಆಲಿಸಿರಿ ಭಗವಂತನಾದ ಶ್ರೀಮನ್ನಾರಾಯಣನು ಪೂರ್ವದಲ್ಲಿ ದೇವರ್ಷಿಯಾದ ನಾರದನಿಗೋಸ್ಕರ ಯಾವುದನ್ನು ಹೇಳಿದನು ಆ ಸಮಸ್ತವನ್ನು ಹಾಗೆಯೇ ನುಡಿವೆನು. ಸಾವಧಾನ ಚಿತ್ತರಾಗಿ ಕೇಳಿರಿ, ಲೋಕಾನುಗ್ರಹ ಮಾಡಬೇಕೆಂಬ ಬಯಕೆಯಿಂದ ನಾರದರು ಸಮಸ್ತ ಲೋಕಗಳನ್ನು ಸುತ್ತುತ್ತಾ ಭೂಲೋಕಕ್ಕೆ ಬಂದರು. ಅನಂತರ ಅಲ್ಲಿ ನಾನಾ ವಿಧವಾದ ಕಷ್ಟಗಳಿಂದ ಕೂಡಿದಂಥ ಅನೇಕ ಯೋನಿಗಳಲ್ಲಿ ಉದ್ಭವಿಸಿದಂಥ ತಮ್ಮ ಪೂರ್ವಾರ್ಜಿತ ಕರ್ಮ ಫಲಗಳಿಂದ ಕಷ್ಟಪಡುತ್ತಿರುವವರನ್ನು ನೋಡಿ ಈ ಲೋಕದ ಸಂಕಟಗಳ ಪರಿಹಾರ ಯಾವ ಉಪಾಯದಿಂದ ಸಾಧ್ಯವಾಗಬಹುದೆಂದು ಮನಸ್ಸಿನಲ್ಲಿ ಯೋಚಿಸಿ ವೈಕುಂಠವನ್ನು ತಲುಪಿದರು. ಅಲ್ಲಿ ಶುಭ್ರ ಉರುಳವನಾಗಿಯೂ 4 ತೋಳುಗಳವನಾಗಿ ಇರುವ ಕಮಲಾಪತಿಯನ್ನು ಕಂಡು ಎಲೈ ಅನಂತವಾದ ಪರಾಕ್ರಮವುಳ್ಳಂಥ ವಾಕ್ ಮನಸ್ಸುಗಳಿಗೆ ಅಗೋಚರವಾದ ಆಕಾರವುಳ್ಳಂಥ ಆದಿಯೂ ಮಧ್ಯೆಯೂ ಕೊನೆಯೂ ಇಲ್ಲದಂಥ ಗುಣಸ್ವರೂಪನಾದಂಥ ಸಕಲ ಭೂತಗಳಿಗೂ ಮೊದಲನೆಯವಾದಂಥ ಭಕ್ತರ ಸಂಕಟವನ್ನು ಹೋಗಲಾಡಿಸತಕ್ಕಂಥ ಸ್ವಾಮಿಯೇ ನನಗೆ ನಮಸ್ಕಾರವೆನ್ನಲು ಆಗ ನಾರಾಯಣನು ಎಲೈ ನಾರದ ಮಹರ್ಷಿಯೇ
ನಿನ್ನ ಮನಸ್ಸಿನಲ್ಲಿ ಏನಿರುವುದು ಅದನ್ನು ಹೇಳಿದೆಯಾದರೆ ನಿನಗೆ ತಕ್ಕ ಸಮಾಧಾನವನ್ನು ಹೇಳುವೆನು. ಆಗ ನಾರದರು, ಎಲೈ ಭಕ್ತಬಸ್ಥಲನೆ, ಭೂಲೋಕದಲ್ಲಿ ಹುಟ್ಟಿದಂಥ ಸಕಲ ಮಾನವರು ತಮ್ಮ ತಮ್ಮ ಕರ್ಮಗಳಿಂದ ದಯಿಸಲ್ಪಡುತ್ತಿರುವರು. ಸುಲಭದಲ್ಲಿ ಅವರ ಸಂಕಟ ಹೇಗೆ ಪರಿಹಾರವಾಗುವುದು ಅದನ್ನು ನನ್ನಲ್ಲಿ ನೀನು ದಯ ತೋರಿ ತಿಳಿಸೆನ್ನಲು ಆಗ ಭಗವಂತನು, ನಾರದ, ಪ್ರಪಂಚಾನುಗ್ರಹ ಕಾಂಕ್ಷಿವುಳ್ಳ ನೀನು ಚೆನ್ನಾಗಿ ಕೇಳಿದೆ. ಯಾವ ಕರ್ಮ ಮಾಡಿದರೆ ಮನುಷ್ಯನು ಅಜ್ಞಾನದಿಂದ ಬಿಡಲ್ಪಟ್ಟು ವಿಮುಕ್ತನಾಗುವನ ರಹಸ್ಯವನ್ನು ಹೇಳುತ್ತೇನೆ ಕೇಳು. ಸ್ವರ್ಗ ಮರ್ತ್ಯಲೋಕಗಳಲ್ಲಿ ದುರ್ಲಭವಾದ ಅತಿ ಪುಣ್ಯಕರವಾದ ಒಂದು ವ್ರತವುಂಟು. ಎಲೈ ಮಗುವೆ, ನನಗೆ ನಿನ್ನಲ್ಲಿರುವ ವಾತ್ಸಲ್ಯದಿಂದ ಈಗ ಅದನ್ನು ತಿಳಿಸುವನು. ವಿದ್ಯುಕ್ತವಾಗಿ ಸ್ವಲ್ಪವೂ ಲೋಪವಿಲ್ಲದಂತೆ ಸತ್ಯನಾರಾಯಣ ವ್ರತವನ್ನು ಮಾಡಿದಲ್ಲಿ ಇಹಲೋಕದಲ್ಲಿ ಸಮಸ್ತ ಸುಖವನ್ನು ಅನುಭವಿಸಿ ಪರಲೋಕದಲ್ಲಿ ಮುಕ್ತಿಯನ್ನು ಹೊಂದುವರು ಎಂಬುದಾಗಿ ನುಡಿದ ಭಗವತ್ವಾಕ್ಯವನ್ನು ಆಲಿಸಿ ನಾರದ ಮಹರ್ಷಿಯು, ಎಲೈ ಜಗದೊಡೆಯನೆ, ಈ ಸತ್ಯನಾರಾಯಣ ವ್ರತವನ್ನು ಮಾಡಲು ಫಲವೇನು ಮತ್ತು ಇದರ ವಿಧಾನವೇನೆಂತು, ಯಾರಿಂದ ಪೂರ್ವದಲ್ಲಿ ಈ ವ್ರತವು ಆಚರಿಸಲ್ಪಟ್ಟಿತು, ಈ ವ್ರತಾಚರಣೆಗೆ ಕಾಲ ಯಾವುದು, ಇವೆಲ್ಲವನ್ನು ವಿಸ್ತಾರವಾಗಿ ಹೇಳಬೇಕೆಂದು ಕೇಳಿದ. ನಾರದನಿಗೆ ಭಗವಂತನು ಹೇಳುತ್ತಾನೆ, ಈ ವ್ರತವು ದುಃಖ ಶೋಕಾದಿಗಳನ್ನು ಪರಿಹರಿಸುವುದು, ಧನಧಾನ್ಯಗಳನ್ನು ಸಮೃದ್ಧಿಪಡಿಸುವುದು, ಸಕಲ ಸೌಭಾಗ್ಯ ಸಂತಾನಗಳುಂಟು ಮಾಡುವುದು, ಎಲ್ಲ ಕಡೆಯಲ್ಲಿಯೂ ಜಯವನ್ನುಂಟು ಮಾಡುವುದು. ಯಾವ ದಿನಗಳಲ್ಲಿ ಮನುಷ್ಯನಿಗೆ ಈ ವ್ರತವನ್ನು ಮಾಡಬೇಕೆಂಬ ಅಪೇಕ್ಷೆ ಉಂಟಾಗುವುದು ಆ ದಿವಸ ಭಕ್ತಿ ಶ್ರದ್ಧೆಯಿಂದ ಕೂಡಿ ಸತ್ಯನಾರಾಯಣ ಪೂಜೆಯನ್ನು ಅರ್ಚಿಸಬೇಕು. ಧರ್ಮದಲ್ಲಿ ದೃಷ್ಟಿಯುಳ್ಳವನಾಗಿ ವಿಪ್ರರೊಂದಿಗೂಡಿ ಶ್ರೇಷ್ಠವಾದ ಹಾಗಪಾಲು ಭಕ್ಷ್ಯಗಳನ್ನು, ಬಾಳೆಹಣ್ಣು, ತುಪ್ಪ, ಹಾಲು, ರವೆ, ತಂಬಿಟ್ಟು, ಶಕ್ತಿ ಇಲ್ಲದಿದ್ದರೆ ಬೆಲ್ಲ, ಸಕ್ಕರೆಗಳಿಂದ ಮಿಶ್ರವಾದ ಅಕ್ಕಿ ಹಿಟ್ಟಿನ ತಂಬಿಟ್ಟು ಇವುಗಳೆಲ್ಲವೂ ಕಾಲು ಪಾಲು ಸೇರಿಸಿ ನೈವೇದ್ಯವನ್ನು ಅರ್ಪಿಸಬೇಕು. ಆ ಬಳಿಕ ಫಲದಕ್ಷಿಣೆಯನ್ನು ಬ್ರಾಹ್ಮಣರಿಗೆ, ಜಂಗಮರಿಗೆ ಅರ್ಪಿಸಿ ಕಥೆಯನ್ನು ಹೇಳಬೇಕು. ಅನಂತರ ಬಂಧುಗಳಿಗೂ ಇಷ್ಟ ಮಿತ್ರರಿಗೂ ಭೋಜನವನ್ನು ಮಾಡಿಸಿ ತಾನು ಭೋಜನವನ್ನು ಮಾಡಬೇಕು. ಈ ರೀತಿಯಲ್ಲಿ ವ್ರತವನ್ನು ದೇವಾಲಯ, ನದಿ ತೀರ ಮೊದಲಾದ ಪ್ರದೇಶಗಳಲ್ಲಿ ಮಾಡಿದ ಬಳಿಕ ನೃತ್ಯ ಗೀತಾದಿಗಳಿಂದ ಸ್ವಾಮಿಯನ್ನು ಧ್ಯಾನಿಸಿ ಸ್ವಗ್ರಹವನ್ನು ಕುರಿತು ಬರಬೇಕು. ಈ ಪ್ರಕಾರ 4 ವರ್ಷಗಳು ಈ ವ್ರತವನ್ನು ಆಚರಿಸಿ ಆದಿಯಲ್ಲಿ ಆಗಲಿ, ಮಧ್ಯದಲ್ಲಿ ಆಗಲಿ, ಕೊನೆಯಲ್ಲಿ ಆಗಲಿ ಉದ್ಯಾಪನೆಯನ್ನು ಮಾಡಿದರೆ ಪೂರ್ಣ ಫಲ ಪ್ರಾಪ್ತಿಯಾಗುವುದು. ಈ ಮೇರೆಗೆ ಮಾಡಲು ಖಂಡಿತವಾಗಿ ಮನುಷ್ಯರಿಗೆ ಅಭಿಷ್ಟ ಸಿದ್ಧಿ ಉಂಟಾಗುವುದು. ಈ ಕಲಿಯುಗದಲ್ಲಿ ಇದಕ್ಕಿಂತಲೂ ಸುಖಕರವಾದ ಸುಲಭೋಪಾಯವಿಲ್ಲವೆಂದು ಶ್ರೀಮನ್ನಾರಾಯಣನು ನಾರದಿಗೆ ಹೇಳಿದನೆಂದು ಸೌನಿಕಾದಿಗಳಿಗೆ ಸೂತ ಮಹರ್ಷಿಯು ಹೇಳಿದರೆಂಬಲ್ಲಿಗೆ ಪ್ರಥಮೋಧ್ಯಾಯ ಸಮಾಪ್ತಂ. ಶ್ರೀ ಸತ್ಯನಾರಾಯಣ ಸ್ವಾಮಿ ಲಕ್ಷ್ಮೀನಾರಾಯಣ ಸ್ವಾಮಿ ನಮೋ ನಮಃ. ಜೈ ಮಂಗಲಂ ಜಯ ನಮಃ. ಪಾರ್ವತೀಪತಿ ಶಿವರ ಮಹಾದೇವ ಸತ್ಯನಾರಾಯಣಾಯ ನಮಃ. ಓಮತ ಕಲಶ ಆರಾಧನಂ ಮತ ಶುದ್ಧ ಆಜಮನಂ ಸಮರ್ಪಯಾಮಿ ಭಸ್ಮಂ. ಓಮತ ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಮೂರ್ವಾರುಕಮೇವ ಬಂಧನಾತ್ ಮೃತ್ಯುರಮೋಕ್ಷೀಯಮಾವೃತಾತ್ ದಿವ್ಯ ಪರಿಮಳ ಹರಿದ್ರಾಲೇಪನಂ ಮತ ಯೋಪಾಂ ಪುಷ್ಪಮೇಧ ಪುಷ್ಪವಾನ್ ಪ್ರಜವಾನ್ ಪಶುಮಾನ್ ಭವತೆ. ಪುಷ್ಪಂ ಸಮರ್ಪಯಾಮಿ ತುಳಸೀಪತ್ರಂ ಸಮರ್ಪಯಾಮಿ ಅಕ್ಷತೆ ಅಕ್ಷತಾಂಧಬಲಾನ್ ದಿವ್ಯಾಂ ಸ್ಥಿಲತಂಡಲಮಿಶ್ರಿತಾನ್ ಅರ್ಪಯಾಮಿ ಮಹಾಭಕ್ತಾಂ ಪ್ರಸೀದ ಪರಮೇಶ್ವರ ಅಕ್ಷತಾನ್ ಸಮರ್ಪಯಾಮಿ. ಓಮತ ವನಸ್ಪತಿರಸೋಪೇದುಗಂಧಾಢ್ಯ ಧೂಪೋತ್ತಮಃ ಆಗ್ರೇ ಸರ್ವದೇವಾನಾಂ ಧೂಪೋಯಂ ಪ್ರತಿಗೃಹ್ಯತಾಂ. ಸತ್ಯನಾರಾಯಣಾಯ ನಮಃ. ಓಮತ ಧೂಪಂ ಸಮರ್ಪಯಾಮಿ. ಓಮತ ಕರ್ಪೂರಗೌರಂ ಕರುಣಾವತಾರಂ ಸಂಸಾರಸಾರಂ ಭುಜಗೇಂದ್ರಹಾರಂ ಸದಾ ವದಂತಂ ಹೃದಯಾರವಿಂದೇ ಭವಂ ಭವಾಮಿ ಸಹಿತಂ ನಮಾಮಿ. ಓಂ ಸತ್ಯನಾರಾಯಣ ಸ್ವಾಮಿನಃ. ಓಮತ ಲಕ್ಷ್ಮೀನಾರಾಯಣಾಯ ನಮಃ. ಓಮತ ಕರ್ಪೂರ ನಿರಾಜನಂ ಸಮರ್ಪಯಾಮಿ. ಜಯಘಂಟಾನಾದಂ ಸಮರ್ಪಯಾಮಿ. ಓಮತ ನೈವೇದ್ಯಂ ಷಡ್ಡಸೋಪೇತಂ ನಾನುಕ್ಷೀರಾಕೃತೋ ಭೇದಂ ನೈವೇದ್ಯಂ ಪ್ರತಿಗೃಹ್ಯತಾಂ. ನೈವೇದ್ಯಂ ನಿವೇದಯಾಮಿ. ನೈವೇದ್ಯಾಂತರೇರ್ಘ್ಯಂ ಸಮರ್ಪಯಾಮಿ. ಸತ್ಯನಾರಾಯಣಾಯ ನಮಃ. ಅದ ನಾರಿಕೇಳರಸೇನ ನೈವೇದ್ಯಂ ನಿವೇದಯಾಮಿ. ನೈವೇದ್ಯಾಂತರೇ ಅರ್ಘ್ಯಂ ಸಮರ್ಪಯಾಮಿ. ಸತ್ಯನಾರಾಯಣ ಸ್ವಾಮಿನಃ. ಓಮತ ನೈವೇದ್ಯಂ ಆ ಕಡೆ ಓಂ ಸತ್ಯನಾರಾಯಣ ಸ್ವಾಮಿನಃ. ಓಮತ ತಾಂಬೂಲಂ ಪೂಗೀಬಲ ಸಮಾಯುಕ್ತಂ ನಾಗಬಲ್ಲೆ ತಲಂ ಶ್ರೀ ಸಾಂಬಾಯ ನಮಃ. ತಾಂಬೂಲಂ ನಿವೇದಯಾಮಿ ತಾಮಲಾಂತರೆ ದಕ್ಷಿಣೆ ಹಿರಣ್ಯಗರ್ಭಗರ್ಭಸ್ಥಮೇವ ವೇದಂ ಯವಾಸೋ ಶ್ರೀ ಸಾಂಬಾಯ ನಮಃ. ಸುವರ್ಣ ದಕ್ಷಿಣಂ ಸಮರ್ಪಯಾಮಿ. ಅತ ಸತ್ಯನಾರಾಯಣ ಸ್ವಾಮಿನಃ ನಮಸ್ಕಾರಂ ಸಮರ್ಪಯಾಮಿ. ಅತ ದ್ವಿತೀಯೋಧ್ಯಾಯ ಪ್ರಾರಂಭೆ. ಯಥಾ ಪ್ರಕಾರ ಸ್ವಾಮಿಯನ್ನು ಆರಾಧನೆ ಮಾಡಿಕೊಂಡು ಈಗ 2ನೇ ಅಧ್ಯಾಯ ಪ್ರಾರಂಭ ಆಗ್ತದೆ. ಯಥಾ ಪ್ರಕಾರ ಪ್ರಾರ್ಥನೆ ಮಾಡಿಕೊಳ್ಳಿ.
ಅಥ ದ್ವಿತೀಯೋಧ್ಯಾಯ ಪ್ರಾರಂಭೆ. ಸೂತ ಮುನಿಗಳು ಮುಂದುವರಿಸುವರು. ನಂತರ ವಿಷ್ಣು ನಾರದನು ಕುರಿತು, ಎಲೈ ನಾರದ ಮಹರ್ಷಿಯೇ, ಪೂರ್ವದಲ್ಲಿ ನೀನು ಕೇಳಿದಂತೆ ಈ ವ್ರತವು ಯಾರಿಂದ ಆಚರಿಸಲ್ಪಟ್ಟಿತೋ ಆ ವಿಷಯವನ್ನು ಕುರಿತು ಪುರಾತನವಾದ ಒಂದು ಇತಿಹಾಸ ಹೇಳುವೆನು. ಕಾಶಿ ಕ್ಷೇತ್ರದಲ್ಲಿ ಅತ್ಯಂತ ದರಿದ್ರನಾದ ಒಬ್ಬ ಬ್ರಾಹ್ಮಣನಿದ್ದನು. ಆತನು ಪ್ರತಿದಿನದಲ್ಲಿಯೂ ಹಸಿಯು ಬಾಯಾರಿಕೆಗಳಿಂದ ಬಾಧಿತನಾಗಿ ಸುತ್ತುತ್ತಲಿದ್ದನು. ದೀನರಲ್ಲಿ ಅತ್ಯಂತ ದಯವುಳ್ಳವು ವಿಷ್ಣು ಬ್ರಾಹ್ಮಣ ರೂಪದಲ್ಲಿ ಬಂದು ಈ ದಿನನನ್ನು ದಯೆಯಿಂದ ಕೇಳುತ್ತಾನೆ. ಎಲೈ ಬ್ರಾಹ್ಮಣನೇ, ಪ್ರತಿದಿನದಲ್ಲೂ ದುಃಖಿತನಾಗಿ ಏತಗೋಸ್ಕರ ಸುತ್ತುತ್ತಿರುವೆ ಎಂದು ಕೇಳಲು ಈ ಭೂಸುರ ನಿಂತೆಂದನು. ಎಲೈ ಪ್ರಭುವೆ, ನಾನು ಅತಿ ದರಿದ್ರನು, ಭಿಕ್ಷಾರ್ಥವಾಗಿ ತಿರುಗುತ್ತಲಿರುವೆನು. ನಿನಗೇನಾದರೂ ಈ ದಾರಿದ್ರ್ಯ ಹರಣೋಪಾಯ ತಿಳಿದಿದ್ದರೆ ಕೃಪೆಯಿಂದ ಹೇಳು ಎನ್ನಲು ವೃದ್ಧ ಬ್ರಾಹ್ಮಣನು ಹೇಳುವನು. ಎಲೈ ಬ್ರಾಹ್ಮಣನೇ, ಸತ್ಯನಾರಾಯಣನೆಂದು ಕರೆಯಲ್ಪಡುವ ವಿಷ್ಣು ಕೋರಿದಿಷ್ಟಾರ್ಥಗಳನ್ನು ಕೊಡುವನು. ನೀನು ಆ ವ್ರತವನ್ನು ಮಾಡಿ ಸತ್ಯನಾರಾಯಣನನ್ನು ಪೂಜಿಸು. ಆ ವ್ರತ ಮಾಡಿ ಮಾನವರು ಸರ್ವ ದುಃಖಗಳಿಂದಲೂ ಮುಕ್ತನಾಗುವಂಥ ಉತ್ತಮವಾದ ವ್ರತವನ್ನು ತದ್ವಿಧಾನವನ್ನು ಬ್ರಾಹ್ಮಣನಿಂದ ಹೇಳಿ ವೃದ್ಧ ಬ್ರಾಹ್ಮಣ ರೂಪಿಯಾದ ಸತ್ಯನಾರಾಯಣ ಸ್ವಾಮಿಯು ಅಂತರ್ಧಾನನಾದನು. ನಂತರ ಬ್ರಾಹ್ಮಣನು ವ್ರತವನ್ನು ಮಾಡಬೇಕೆಂದು ಚಿಂತಿಸುತ್ತಾ ರಾತ್ರಿ ನಿದ್ರೆಯನ್ನು ಕೂಡ ಮಾಡಲಿಲ್ಲ. ಮಾರನೆಯ ದಿವಸ ಬೆಳಗ್ಗೆ ಎದ್ದು ಸತ್ಯನಾರಾಯಣ ವ್ರತವನ್ನು ಮಾಡುವುದಾಗಿ ಸಂಕಲ್ಪ ಮಾಡಿ ಭಿಕ್ಷೆಗೆ ಹೋದನು. ಆ ದಿನದಲ್ಲಿ ಬ್ರಾಹ್ಮಣನು ವಿಶೇಷವಾದ ಹಣವನ್ನು ಹೊಂದಿದ. ಆ ಹಣದಿಂದ ಬಂಧುಗಳೊಂದಿಗೆ ಶ್ರೀ ಸತ್ಯನಾರಾಯಣ ವ್ರತವನ್ನು ಆಚರಿಸಿದನು. ಆ ದರಿದ್ರ ಬ್ರಾಹ್ಮಣನು ವ್ರತ ಪ್ರಭಾವದಿಂದ ಸಮಸ್ತ ಸಂಪತ್ತುಳ್ಳವನಾಗಿ ದುಃಖರಹಿತನಾಗಿ ಅಂದಿನಿಂದ ಪ್ರತಿ ತಿಂಗಳು ವ್ರತವನ್ನು ತಪ್ಪದೆ ಶ್ರದ್ಧೆಯಿಂದ ಮಾಡುತ್ತಿದ್ದನು. ಈ ಪ್ರಕಾರ ಬ್ರಾಹ್ಮಣೋತ್ತಮನು ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಮಾಡುವುದಾಗಿ ಸಕಲ ವಿಧವಾದ ಪಾಪಗಳಿಂದ ಬಿಡಲ್ಪಟ್ಟು ಇತರರಿಂದ ಬಂದಲು ಅಸಾಧ್ಯವಾದ ಮುಕ್ತಿಯನ್ನು ಹೊಂದಿದ. ಎಲೈ ನಾರದ ಮಹರ್ಷಿಯೇ, ಈ ವ್ರತದ ಆಚರಣೆಯಿಂದ ಸಕಲ ದುಃಖಗಳು ನಾಶವಾಗುತ್ತವೆ ಎಂಬುದಾಗಿ ಶ್ರೀಮನ್ನಾರಾಯಣನು ನುಡಿದನು. ಎಲೈ ಋಷಿಗಳಿರ, ಈ ರೀತಿಯಾಗಿ ಶ್ರೀ ವಿಷ್ಣು ಮಹಾತ್ಮನಾದ ನಾರದನಿಗೋಸ್ಕರ ಹೇಳಿದ ವಿಷಯವೂ ನಿಮಗೆ ನನ್ನಿಂದ ಹೇಳಲ್ಪಟ್ಟಿತ್ತು. ಮತ್ತೆ ಏನನ್ನು ಹೇಳಲಿ ಎಂಬುದಾಗಿ ಸವನಿಕಾದಿಗಳನ್ನು ಕುರಿತು ಸೂತ ಮಹರ್ಷಿಯು ನುಡಿಯಲಾಗಿ ಋಷಿಗಳು ನುಡಿಯವರು. ಎಲೈ ಋಷಿ ಮಹರ್ಷಿಯೇ, ಈ ವ್ರತವನ್ನು ಆ ಬ್ರಾಹ್ಮಣನಿಂದ ಕೇಳಿ ಭೂಮಿಯಲ್ಲಿ ಮತ್ಯಾರಿಂದ ಆಚರಿಸಲ್ಪಟ್ಟಿತು ಆ ಸಮಸ್ತವನ್ನು ತಿಳಿಸಬೇಕೆನ್ನಲು ಸೂತರು ಹೇಳುವರು. ಎಲೈ ಮುನಿವರ್ಯನೇ, ಭೂಮಿಯಲ್ಲಿ ಈ ವ್ರತವು ಯಾರಿಂದ ಪೂರ್ವದಲ್ಲಿ ಆಚರಿಸಲ್ಪಟ್ಟಿತು ಆ ಸಂಗತಿ ಕೇಳಿರಿ. ಒಂದು ಸಮಯದಲ್ಲಿ ಪೂರ್ವೋಕ್ತವಾದ ಬ್ರಾಹ್ಮಣನು ವಿಶೇಷವಾಗಿ ಪೂಜೋಪಕರಣದಿಂದ ನೆಂಟರಿಷ್ಟರಿಂದಲೂ ಕೂಡಿದವನಾಗಿ ವ್ರತವನ್ನು ಆಚರಿಸುತ್ತಿದ್ದನು. ಆ ವೇಳೆಯಲ್ಲಿ ಕಟ್ಟಿಗೆ ಮಾರವನೊಬ್ಬನು ಮನೆಯ ಹೊರಗೋಡಿಯ ಹೊರೆಯನ್ನು ಇಳಿಸಿ ಬ್ರಾಹ್ಮಣನ ಮನೆಯನ್ನು ಪ್ರವೇಶಿಸಿದ. ಬಹಳ ದಾಹದಿಂದ ಪೀಡಿತನಾಗಿದ್ದರೂ ಕೂಡ ಬ್ರಾಹ್ಮಣನಿಂದ ಮಾಡಲ್ಪಡುತ್ತಿದ್ದ ವ್ರತವನ್ನು ನೋಡಿ ಏನೋ ಒಂದು ವಿಧವಾದ ಭಕ್ತಿ ಉಂಟಾಗಿ ಸಾಷ್ಟಾಂಗ ಬೆರಗಿ ಬ್ರಾಹ್ಮಣನ ಕುರಿತು, ಎಲೈ ಸ್ವಾಮಿಯೇ, ನಿಮ್ಮಿಂದ ಆಚರಿಸಲ್ಪಡುತ್ತಿರುವ ಈ ಪೂಜೆ ಯಾವುದು? ಇದನ್ನಾಚರಿಸಿದರೆ ಎಂಥ ಫಲ ಹೊಂದಬಹುದೆಂದು ಕಟ್ಟಿಗೆ ಮಾರವನು ಕೇಳಲು ಬ್ರಾಹ್ಮಣನು ಹೇಳುತ್ತಾನೆ, ಇದು ಸತ್ಯನಾರಾಯಣ ಸ್ವಾಮಿ ವ್ರತವು ಕೋರಿದಿಷ್ಟಾರ್ಥಗಳಿನಲ್ಲಿ ಕೊಡತಕ್ಕಂಥದ್ದು. ನನಗೆ ಈ ವ್ರತಾನುಗ್ರಹದಿಂದಲೇ ಧನ ಧಾನ್ಯಾದಿಯಾಗಿ ಸಂಪತ್ತುಗಳು ಉಂಟಾಯಿತೆಂದು ಹೇಳಲು ಕಟ್ಟಿಗೆ ಮಾರವನು ಅತ್ಯಂತ ಸಂತೋಷದಿಂದ ಆ ಸ್ವಾಮಿಯ ಪ್ರಸಾದ ಭಕ್ಷಿಸಿ ಜಲಪಾನ ಮಾಡಿ ಆ ದಿವಸ ಕಟ್ಟಿಗೆ ಮಾರಿದ ಹಣದಲ್ಲಿ ಶ್ರೀ ಸತ್ಯನಾರಾಯಣ ವ್ರತವನ್ನು ಮಾಡಬೇಕೆಂದು ಆ ಸ್ವಾಮಿಯನ್ನು ಧ್ಯಾನಿಸುತ್ತಾ ತಲೆಯ ಮೇಲೆ ಹೊರೆಯನ್ನಿಟ್ಟುಕೊಂಡು ಆ ಪಟ್ಟಣದಲ್ಲಿ ಪುಣ್ಯವಂತರಾದ ಧನಿಕರು ಎಲ್ಲಿರುವರು ಅಲ್ಲಿಗೆ ಹೋದ. ಆ ದಿವಸ ಎಂದಿಗಂತಲೂ ದ್ವಿಗುಣವಾದ ಲಾಭವನ್ನು ಪಡೆದು ಆ ಹಣದಿಂದ ಚೆನ್ನಾಗಿ ಪಕ್ವವಾಗಿರುವ ಬಾಳೆಹಣ್ಣು, ಸಕ್ಕರೆ, ಬೆಲ್ಲ, ಹಾಲು, ಮೊಸರು, ಗೋಧಿ ಹಿಟ್ಟು ಇವೆಲ್ಲವನ್ನು ಕಾಲು ಪಾಲು ಹೆಚ್ಚಾಗಿರುವಂತೆ ತೆಗೆದುಕೊಂಡು ತನ್ನ ಮನೆಯಲ್ಲಿ ಸೇರಿ ಬಂಧುಗಳೆಲ್ಲರನ್ನು ಕರೆಸಿ ಶಾಸ್ತ್ರೋಕ್ತವಾಗಿ ವ್ರತವನ್ನು ಮಾಡಲು ವ್ರತದ ಪ್ರಭಾವದಿಂದ ಸಕಲ ಸಂಪತ್ತುಗಳನ್ನು ಪಡೆದ ಅಂತ್ಯದಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಲೋಕವನ್ನು ಪಡೆದರೆಂಬಲ್ಲಿಗೆ ದ್ವಿತೀಯೋಧ್ಯಾಯ ಸಮಾಪ್ತಂ. ಶ್ರೀ ಲಕ್ಷ್ಮೀನಾರಾಯಣಾಯ ನಮಃ. ಓಂ ಸತ್ಯನಾರಾಯಣ ಸ್ವಾಮಿ ನಮೋ ನಮಃ. ಜೈ ಮಂಗಲಂ ಜಯ ನಮ ಪಾರ್ವತೀಪತಿ ಶಿವರ ಮಹಾದೇವ. ಸತ್ಯನಾರಾಯಣ ಸ್ವಾಮಿನಃ ಕಲಶವನ್ನು ಪೂಜೆ ಮಾಡಮ್ಮ. ಹರಃ ಓಮತ ಸತ್ಯನಾರಾಯಣ ಸ್ವಾಮಿನಃ. ಓಮತ ಲಕ್ಷ್ಮೀನಾರಾಯಣಾಯ ವಿದ್ಮಹೇ ಮಹಾಲಕ್ಷ್ಮೀಶ್ಚ ಧೀಮಹಿ ತನ್ನೋ